ತೊಗರಿ ಬೇಳೆ ಪ್ರಿಯರಿಗೊಂದು ಶಾಕಿಂಗ್ ನ್ಯೂಸ್. ನಿಮ್ಮ ಫೇವರೇಟ್ ಬೇಳೆ ಸೇವಿಸೋಕು ಮುನ್ನ ಹುಷಾರಾಗಿರಿ. ತೊಗರಿ ಬೇಳೆ ತಿಂದ್ರೆ ನಿಮ್ಮ ಪ್ರಾಣ ತೆಗೆಯುತ್ತೆ ಕ್ಯಾನ್ಸರ್. ಲ್ಯಾಬ್ನಲ್ಲಿ ಸಾಬೀತಾಗಿದೆ. ನೀವು ಬೆಚ್ಚಿ ಬೀಳಿಸುವಂತ ಸತ್ಯ. ಇದುವೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ತೊಗರಿ ವಿಷ. ತೊಗರಿ ಬೇಳೆಯನ್ನ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಸೇವಿಸೋ ಜನರು ಈ ಸ್ಟೋರಿಯನ್ನ ತಪ್ಪದೆ ನೋಡಲೇಬೇಕು. ಇಲ್ದಿದ್ರೆ ನಿಮ್ಮ ಫೇವರೇಟ್ ತೊಗರಿ ನಿಮ್ಮ ಜೀವವನ್ನೇ ತೆಗೆಯುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ತೊಗರಿ ತಿಂದ್ರೆ ತೊಂದರೆ ಯಾಕೆ ಅನ್ನೋದು ಈ ಸ್ಟೋರಿ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಪ್ರಾವಿಷನ್ ಸ್ಟೋರ್ಗೆ ಹೋಗಿ ಪ್ರತಿ ತಿಂಗಳು ತೊಗರಿ ಬೇಳೆ ಖರೀದಿಸುವ ಗ್ರಾಹಕರೇ ಹುಷಾರ್ ಹುಷಾರ್. ಸಾಂಬಾರ್ ಟೇಸ್ಟ್ ಹೆಚ್ಚಿಸಲು ನಿತ್ಯ ತೊಗರಿ ಬೇಳೆ ಹಾಕುವ ಗೃಹಿಣಿಯರೇ ಎಚ್ಚರ ಎಚ್ಚರ. ಬಾಯಿ ಚಪ್ಪರಿಸಿಕೊಂಡು ತೊಗರಿ ಸೇವಿಸೋ ಆಹಾರ ಪ್ರಿಯರೇ ಡೇಂಜರ್ ಡೇಂಜರ್. ನೀವೆಲ್ಲ ಬೆಚ್ಚಿ ಬೀಳುವಂತಹ ಸ್ಟೋರಿಯೊಂದನ್ನ ನಾವೀಗ ತೋರಿಸ್ತಿದ್ದೇವೆ. ಈ ಸ್ಟೋರಿ ನೋಡಿದ ಮೇಲೆ ಯಾವ ಬೇಳೆ ತಿನ್ಬೇಕು ಯಾವ ಬೇಳೆ ತಿನ್ನಬಾರದು ಅಂತ ನೀವೇ ಡಿಸೈಡ್ ಮಾಡಿ. ತೊಗರಿ ಬೇಳೆ ತಿಂದರೆ ಆರೋಗ್ಯಕ್ಕೆ ತೊಂದರೆ. ನಿಮ್ಮ ಫೇವರೇಟ್ ಬೇಳೆ ಸೇವಿಸೋಕೋ ಮುನ್ನ ಹುಷಾರ್. ತೊಗರಿ ಬೇಳೆ ತಿಂದರೆ ನಿಮ್ಮ ಪ್ರಾಣ ತೆಗೆಯುತ್ತೆ ಕ್ಯಾನ್ಸರ್. ಹೌದು, ಬಾಯಲ್ಲಿ ನೀರೂರಿಸುವ ತೊಗರಿ ಬೇಳೆ ತಿಂದರೆ ನಿಮ್ಮ ಆರೋಗ್ಯಕ್ಕೆ ತೊಂದರೆಯಾಗುವುದರಲ್ಲಿ ಸಂದೇಹವಿಲ್ಲ. ಅಷ್ಟೇ ಅಲ್ಲ, ತೊಗರಿ ಬೇಳೆಗಿಂತ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗುವ ಸಾಧ್ಯತೆಯೂ ಇದೆ. ಆದ್ರೆ ಇದು ಎಲ್ಲ ತೊಗರಿ ಬೇಳೆಗಿಂತ ಅಲ್ಲ ಅನ್ನೋದೇ ಇಂಪಾರ್ಟೆಂಟ್. ಹಾಗಾದ್ರೆ ಯಾವ ತೊಗರಿ ಬೇಳೆ ತಿನ್ಬೇಕು ಯಾವ ತೊಗರಿ ಬೇಳೆ ತಿನ್ನಬಾರ್ದು ಅನ್ನೋದನ್ನ ನಾವು ಹೇಳ್ತೀವಿ. ನೀವು ತೊಗರಿ ಬೇಳೆ ಖರೀದಿಸುವ ಮುನ್ನ ಎಚ್ಚರ ವಹಿಸಬೇಕು. ನೀವು ಮಾರುಕಟ್ಟೆಯಿಂದ ಖರೀದಿಸುವ ಬೇಳೆ ಎಷ್ಟು ಉತ್ತಮವಾಗಿದೆ ಅನ್ನೋದನ್ನ ತಿಳಿದುಕೊಳ್ಳೋದು ಮಹತ್ವವಾಗಿದೆ. ಯಾಕಂದ್ರೆ ಹಣದ ಆಸೆಗಾಗಿ ಕೆಲ ದಾಲ್ ಮಿಲ್ ಮಾಲೀಕರು ತೊಗರಿಗೆ ಅಪಾಯಕಾರಿ ಬಣ್ಣ ಬಳಸುತ್ತಿದ್ದಾರೆ. ಈ ಬಣ್ಣ ತೊಗರಿ ಪ್ರಿಯರ ಜೀವವನ್ನೇ ತೆಗೆದರೋ ಅಚ್ಚರಿಯಿಲ್ಲ. ತೊಗರಿ ಬೇಳೆಗೆ ಬಣ್ಣ ಮಿಕ್ಸ್ ಮಾಡುವ ದಂಧೆಯನ್ನ ಕಲಬುರಗಿಯ ಆಹಾರ ಸುರಕ್ಷತಾ ಅಧಿಕಾರಿಗಳು ಪತ್ತೆ ಹಚ್ಚಿದ್ದು ಇಂತಹ ತೊಗರಿ ಬೇಳೆ ಬಳಕೆಗೆ ಯೋಗ್ಯವಲ್ಲ ಅನ್ನೋದು ದೃಢಪಟ್ಟಿದೆ. ಈಗಾಗಲೇ ಇರ್ತಕ್ಕಂಥ ತೊಗರಿ ಮೇಲೆ ಕಲರ್ ಒಂದು ಲೇಪನ ಮಾಡಿ, ಅಂದರೆ ಪ್ರೊಸೆಸಿಂಗಲ್ಲಿ ಕಲರ್ ಹಾಕಿ ಅದು ಒಂದು ಹಳೆ ಬೇಳೆ, ಹೋದ ವರ್ಷದ ಬೇಳೆ, ಈಗ ಅದಕ್ಕೆ ಒಂದು ಬಣ್ಣವನ್ನು ಕಟ್ಟಿ ಅದಕ್ಕೊಂದು ಜನರಿಗೆ ಅಟ್ರಾಕ್ಟಿವ್ ಕಾಣಂಗೆ ಮಾಡಿ ಮಾರಾಟ ಮಾಡುವುದೊಂದು ಕಂಡು ಬಂದಿದ್ದ ಒಂದು 4 ದಾಲ್ ಮಿಲ್ಗಳ ಮೇಲೆ ಆಹಾರ ಮಾದರಿಯನ್ನು ಹಲವಾರು ದಾಲ್ ಮಿಲ್ಗಳಲ್ಲಿ ಆಹಾರ ಮಾದರಿಯನ್ನು ಪಡೆದಿದ್ದು, ಬಟ್ 4 ದಾಲ್ ಮಿಲ್ಗಳಲ್ಲಿ ಕಲಬೆರಕೆ ಎಂದು ಅಂಶವನ್ನು ಕಂಡು ಬಂದಿದ್ದು, ಪ್ರಯೋಗದಲ್ಲಿ ವರದಿ ಬಂದಿದ್ದು. ಅಂದಹಾಗೆ ರಾಜ್ಯದ ತೊಗರಿ ಕಣಜ ಅಂತ ಖ್ಯಾತಿ ಹೊಂದಿರುವ ಜಿಲ್ಲೆ ಕಲಬುರಗಿ. ಇಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆಯನ್ನ ರೈತರು ಬೆಳೆಯುತ್ತಾರೆ. ಹೆಚ್ಚಾಗಿ ತೊಗರಿ ಬೆಳೆ ಬೆಳೆಯುವುದರಿಂದ ಸಹಜವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ದಾಲ್ ಮಿಲ್ ಸಂಖ್ಯೆ ಹೆಚ್ಚಿದೆ. 100ಕ್ಕೂ ಅಧಿಕ ದಾಲ್ ಮಿಲ್ಗಳು ಈ ಭಾಗದಲ್ಲಿದ್ದು ವ್ಯಾಪಾರಸ್ಥರು ರೈತರಿಂದ ತೊಗರಿ ಕಾಳುಗಳನ್ನು ಖರೀದಿಸಿ ನಂತರ ಅದನ್ನ ಬೇಳೆಯನ್ನಾಗಿ ಮಾಡಿ ಮಾರಾಟ ಮಾಡುತ್ತಾರೆ. ಇಲ್ಲಿ ಸಿದ್ಧವಾಗುವ ತೊಗರಿ ಬೆಳೆ ರಾಜ್ಯಕ್ಕೆ ಮಾತ್ರವಲ್ಲ, ದೇಶದ ವಿವಿಧ ರಾಜ್ಯಗಳಿಗೆ ಪೂರೈಕೆ ಆಗುತ್ತೆ, ಕೆಲ ದೇಶಗಳಿಗೂ ರಫ್ತಾಗುತ್ತೆ. ಇಲ್ಲಿನ ತೊಗರಿ ಬೇಳೆಯಲ್ಲಿ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಹೆಚ್ಚಾಗಿರುವುದರಿಂದ ತೊಗರಿ ಬೇಳೆಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಇಲ್ಲಿವರೆಗೂ ಇದೇ ರೀತಿಯ ಭಾವನೆ ಎಲ್ಲರಲ್ಲಿತ್ತು. ಆದ್ರೆ ಕೆಲ ಮಿಲ್ ಮಾಲೀಕರು ಗ್ರಾಹಕರನ್ನ ಆಕರ್ಷಿಸಲು ಮಾರಾಟವಾಗದೆ ಉಳಿದಿರುವ ಬೇಳೆಗೂ ಬೆಲೆ ಬರಲಿ ಅನ್ನೋ ಉದ್ದೇಶದಿಂದ ಬಣ್ಣ ಮಿಕ್ಸ್ ಮಾಡ್ತಿದ್ದಾರೆ. ಅದು ಟಾಟ್ರಾಜೈನ್ ಬಣ್ಣ. ತೊಗರಿ ಬೇಳೆಗೆ ಮಿಕ್ಸ್ ಮಾಡ್ತಾರೆ ಟಾಟ್ರಾಜೈನ್ ಬಣ್ಣ. ಬೇಳೆ ಹೊಳೆಯುವಂತೆ ಮಾಡಲು ಬಣ್ಣದ ಬಳಕೆ. ದಾಲ್ ಮಿಲ್ನಲ್ಲಿ ಸಹಜವಾಗಿ ತೊಗರಿ ಕಾಳನ್ನ ತೊಗರಿ ಬೇಳೆಯನ್ನಾಗಿ ಮಾಡಿ ಸ್ವಲ್ಪ ಪಾಲಿಶ್ ಮಾಡಿ ಮಾರಾಟ ಮಾಡುತ್ತಾರೆ. ಆದ್ರೆ ಹೆಚ್ಚು ಮಾರಾಟವಾಗಲಿ ಅನ್ನೋ ಕಾರಣಕ್ಕೆ ಕೆಲ ಮಿಲ್ ಮಾಲೀಕರು ಟಾಟ್ರಾಜೈನ್ ಬಣ್ಣದಲ್ಲಿ ತೊಗರಿ ಬೇಳೆಯನ್ನ ಅದ್ದಿ ತೆಗೆಯುತ್ತಾರೆ. ಅದರಿಂದ ತೊಗರಿ ಬೇಳೆಗೆ ಬಣ್ಣ ಬಂದು ಅದು ಪಳಪಳ ಹೊಳೆಯುತ್ತೆ. ಇದರಿಂದ ಜನರು ಆಕರ್ಷಿತರಾಗುತ್ತಾರೆ. ಬಣ್ಣ ಮಿಕ್ಸ್ ಮಾಡಿದ್ದ ತೊಗರಿ ಬೇಳೆಯನ್ನ ಬಳಸೋದ್ರಿಂದ
ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ. ಕಲಬುರಗಿಯಲ್ಲಿನ ಕೆಲ ದಾಲ್ ಮಿಲ್ ಮಾಲೀಕರು ಬೇಳೆಗೆ ಕೃತಕ ಬಣ್ಣ ಬಳಸುತ್ತಿದ್ದಾರೆ ಅನ್ನೋ ವಿಷಯ ತಿಳಿದ ಜಿಲ್ಲಾ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ಅಧಿಕಾರಿಗಳು ಬೇಳೆಕಾಳನ್ನ ತಂದು ಇಲಾಖೆಯ ಅಧೀನದಲ್ಲಿರುವ ಸರ್ಕಾರಿ ಪ್ರಯೋಗಾಲಯದಲ್ಲಿ ಪರೀಕ್ಷೆ ನಡೆಸಿದ್ದಾರೆ. 4 ದಾಲ್ ಮಿಲ್ನಲ್ಲಿ ಸಿದ್ಧವಾಗಿರುವ ತೊಗರಿ ಬೇಳೆಗೆ ಟಾಟ್ರಾಜೈನ್ ಅನ್ನೋ ಕೃತಕ ಬಣ್ಣ ಬಳಸಿರೋದು ದೃಢಪಟ್ಟಿದೆ. ಈ ಕೋಲ್ಟಾರ್ ಡೈಸ್ ಬಳಸೋದ್ರಿಂದ ಹೆಚ್ಚಾಗಿ ಬಳಸೋದ್ರಿಂದ ಕಾರ್ಸಿನೋಜೆನಿಕ್ ಸೆಲ್ಸ್ ಬಾಡಿನಲ್ಲಿ ಉತ್ಪತ್ತಿಯಾಗುವುದು. ಆ ರೀತಿಯಾಗಿ ಇದು ಕ್ಯಾನ್ಸರ್ಗೆ ಕೂಡ ಟರ್ನ್ ಆಗಿಬಿಟ್ಟು ಈ ಅರ್ಬುದಕಾರಕ ಅಂತ ಕರೀತಾರೆ, ಕಾರ್ಸಿನೋಜೆನಿಕ್ ಆಗಿ ಪರಿಣಾಮ ಆಗ್ಬೋದು ಅಂತ ಹೇಳಿ. ತೊಗರಿ ಬೆಳೆಯಲ್ಲಿ ಇದುವರೆಗೂ ನಮಗೆ ಕಂಡುಬಂದಿರೋ ರೀತಿಯಲ್ಲಿ ಟಾಟ್ರಜಿನ್ ಅಂತಕ್ಕಂಥ ಒಂದು ಕಲರ್ನ ಮಿಕ್ಸ್ ಮಾಡ್ತಾ ಇದ್ದಾರೆ. ದಟ್ ಈಸ್ ಎ ಕೋಲ್ಟಾರ್ ಡೈ. ಇಟ್ ಈಸ್ ನಾಟ್ ಪರ್ಮಿಟೆಡ್. ಆಹಾರ ಸುರಕ್ಷೆ ಮತ್ತು ಗುಣಮಟ್ಟ ಕಾಯ್ದೆ ಪ್ರಕಾರ ಯಾವುದೇ ರೀತಿಯ ಬೇಳೆಕಾಳುಗಳಿಗೆ ಕೃತಕ ಬಣ್ಣ ಬಳಸುವುದು ನಿಷೇಧ. ಹಾಗೊಂದು ವೇಳೆ ಮಾಡಿದ್ರೆ ಅದು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 59ರ ಉಲ್ಲಂಘನೆ ಮಾಡಿದಂತಾಗುತ್ತೆ. ಇದಕ್ಕೆ 6 ತಿಂಗಳ ಶಿಕ್ಷೆ ಮತ್ತು 1 ಲಕ್ಷದವರೆಗೂ ದಂಡ ವಿಧಿಸಬಹುದಾಗಿದೆ. ಆದ್ರಿದು ಗೊತ್ತಿದ್ರೂ ಕೂಡ ಕಲಬುರಗಿಯಲ್ಲಿನ ಕೆಲ ದಾಲ್ ಮಿಲ್ ಮಾಲೀಕರು ತೊಗರಿ ಬೇಳೆಗೆ ಕೃತಕ ಬಣ್ಣ ಬಳಸುತ್ತಿದ್ದಾರೆ. ಈ ತೊಗರಿ ಬೇಳೆ ಸೇವಿಸುವುದರಿಂದ ಚರ್ಮರೋಗ, ಅಲರ್ಜಿ ಅಲ್ಲದೆ ದೀರ್ಘಕಾಲೀನ ಬಳಕೆಯಿಂದ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರಬಹುದು ಅಂತಾರೆ ವೈದ್ಯರು. ಅಲ್ಲದೆ ವಂಶವಾಹಿನಿ ಮೇಲೆ ಗಂಭೀರ ಪರಿಣಾಮ ಬೀರಲಿದೆಯಂತೆ. ಹೀಗಾಗಿ ನೀವು ತೊಗರಿ ಬೇಳೆ ಖರೀದಿಸುವ ಮುನ್ನ ಎಚ್ಚರ ವಹಿಸಬೇಕು. ಸಂಜಯ್ ಚಿಕ್ಮಠ್, TV9 ಕಲಬುರಗಿ. ಈ ಬಗ್ಗೆ ಮಾತನಾಡಲಿಕ್ಕೋಸ್ಕರ ನಮ್ಮ ಜೊತೆಗೆ 4 ಜನ ಗೆಸ್ಟ್ಗಳು ಇವತ್ತು ಬೆಂಗಳೂರು ಸ್ಟುಡಿಯೋದಲ್ಲಿದ್ದಾರೆ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಆದರ್ CK, ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, ಹಾಗೆಯೇ ಚೇತನ್ TP ಇದ್ದಾರೆ. ಇವರು ಭಾರತೀಯ ಆಹಾರ ಗುಣಮಟ್ಟ ಹಾಗೂ ಸುರಕ್ಷತಾ ಪ್ರಾಧಿಕಾರದ ಕಿರಿಯ ಆಹಾರ ವಿಶ್ಲೇಷಕರು. ಹಾಗೆಯೇ ಡಾಕ್ಟರ್ ಗಿರೀಶ್ ನಮ್ಮ ಜೊತೆಗಿದ್ದಾರೆ, ಚರ್ಮರೋಗ ತಜ್ಞರು. ಇನ್ನು ಆಹಾರ ತಜ್ಞರಾದಂಥ KC ರಘು ನಮ್ಮ ಜೊತೆಗಿದ್ದಾರೆ. ಹಾಗೆಯೇ ಮೈಸೂರು ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇರ್ತಾರೆ ಆಗ್ಮಾರ್ಕ್ ಭಾರತ ಸರ್ಕಾರದ ನಿವೃತ್ತ ರಾಸಾಯನಿಕ ತಜ್ಞರಾದಂಥ CV ನಾಗರಾಜ್ ಅವರು. ಇವರೆಲ್ಲರ ಜೊತೆಗೆ ಮಾತಾಡ್ತೀನಿ ನಾನು. ಆದರೆ ಅದಕ್ಕೂ ಮೊದಲು ಇವಾಗ ಬೇಳೆ ಅನ್ನುವಂಥದ್ದು ಪ್ರತಿನಿತ್ಯದ ಆಹಾರ ವಸ್ತು. ಪ್ರತಿಯೊಬ್ಬರು ಕೂಡ ಬೇಳೆ ಇಲ್ಲದೆ ಏನು ಕೂಡ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದ್ರೆ ಏನೇ ಸಾರು ಮಾಡಿದ್ರು, ಹುಳಿ ಅನ್ನುವಂಥ ಪದಾರ್ಥ ಮಾಡಿದ್ರು, ಅಥವಾ ಬೇರೆ ಏನೇ ತಯಾರಿ ಮಾಡಬೇಕು ಅನ್ನೋದು ಬೇಳೆ ಅನ್ನುವಂಥದ್ದು ನಮ್ಮ ಪ್ರಮುಖವಾದಂಥ ಆಹಾರ. ಇಂಥ ಬೇಳೆಯಲ್ಲೇ ಕಲಬೆರಕೆ ಆಗುತ್ತೆ, ಇದು ವಿಷ ಆಗುತ್ತೆ, ಕ್ಯಾನ್ಸರ್ಗೆ ಎಡೆ ಮಾಡಿಕೊಡುತ್ತೆ, ಚರ್ಮ ರೋಗಗಳು ಇದರಿಂದ ಬರುತ್ತೆ ಅಂದರೆ ನಿಜಕ್ಕೂ ಇದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇಷ್ಟಕ್ಕೂ ಈ ಬೇಳೆ ಅನ್ನುವಂಥದ್ದು ಕಲಬೆರಕೆನ ಇಲ್ವಾ ಅನ್ನೋದನ್ನ ಹೇಗೆ ಕಂಡಿಡ್ಕೊಳ್ಬೋದು, ಪ್ರತಿಯೊಬ್ಬರು ಕೂಡ ಗ್ರಾಹಕರು ಹೇಗೆ ಕಂಡಿಡ್ಕೊಳ್ಬೋದು ಅನ್ನೋದನ್ನ ಈಗ ನೋಡೋಣ. ನಾವು ಇವಾಗ ನೋಡ್ತಾ ಇದೀವಿ, ನಾವು ತುಂಬಾ ಶೈನಿಂಗ್ ಇರುವಂತ ಬೇಳೆ ಅದು. ಹಾಗೇನೆ ಇದಕ್ಕೇನೆ ಮಾರ್ ಹೋಗೋದು ಗ್ರಾಹಕರು. ಶೈನಿಂಗ್ ಇರಬೇಕು, ನೋಡೋದಕ್ಕೆ ಲುಕ್ ಚೆನ್ನಾಗಿರ್ಬೇಕು ಅಂತ ಅದನ್ನ ನಾವು ಕೊಂಡ್ಕೊಳ್ತೀವಿ. ಫಳಫಳ ಅಂತ ಹೊಳಿತಾ ಇದ್ರೆ ಅದು ಚಿನ್ನದ ತರ ಇದೆ ಬೇಳೆ ಅಂತ ಹೇಳಿ ಅದನ್ನ ಕೊಂಡ್ಕೊಳ್ತೀವಿ ನಾವು. ಇಂಥ ಬೇಳೆ ಕಲಬೆರಕೆ ಆಗಿರುತ್ತೆ, ಇದರಲ್ಲಿ ಒಂದು ರಾಸಾಯನಿಕ ಬೆರಕೆ ಆಗಿರುತ್ತೆ. ಅಂದ್ರೆ ಬಣ್ಣ ಬರ್ಲಿಕ್ಕೆ ಬೇಳೆಗೆ ಒಂದು ರಾಸಾಯನಿಕವನ್ನ ಬಳಸ್ತಾರೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಶಾಕಿಂಗ್ ನ್ಯೂಸೇನೆ. ಪ್ರತಿನಿತ್ಯ ಬೇಳೆ ಇಲ್ಲದೆ ಯಾವುದೇ ಪದಾರ್ಥವನ್ನ ತಯಾರಿ ಮಾಡಲಿಕ್ಕೆ ಆಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ಯೋಚನೆ ಮಾಡಬೇಕಾದಂಥ ವಿಷಯ. ಹಾಗೇನೆ ಇದ್ರ ಬಗ್ಗೆ ಅನೇಕ ವಿಚಾರಗಳನ್ನ ತಿಳಿದುಕೊಳ್ಳೇಬೇಕಾದಂಥ ವಿಚಾರ. ಯಾಕೆಂದ್ರೆ ಆರೋಗ್ಯ ಇದ್ರೇನೆ ಮುಂದಿನ ಜೀವನ ಅನ್ನುವಂಥದ್ದು. ಆರೋಗ್ಯ ಹಾಳಾದ್ರೆ ಏನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು. ಇಂಥ ಆರೋಗ್ಯದ ಮೇಲೆ ಪರಿಣಾಮ ಬೀರ್ಲಿಕ್ಕೆ ಏನೆಲ್ಲ ಮಾಡ್ತಾರೆ ಕಲಬೆರಕೆ ಅಂದ್ರೆ, ಇವಾಗ ಏನೇನು ಅವರು ಮಾರಾಟ ಮಾಡ್ಕೊಳ್ಳಿಕ್ಕೋಸ್ಕರ ಉಳಿದಿರೋ ಅಂತ ಪದಾರ್ಥಗಳನ್ನ ಹೇಗೆ ಬಿಕ್ರಿ ಮಾಡ್ತಾರೆ, ಅದ್ರ ಜೊತೆಗೆ ಜನರಿಗೆ ಒಂದು ಲುಕ್ ಅಂಡ್ ಫೀಲ್ ಚೆನ್ನಾಗಿರ್ಲಿ ಅನ್ನೋಂಥ ದೃಷ್ಟಿಯಿಂದ ಏನೇನು ಮಾಡ್ತಾರೆ ಅಂತ ನೋಡ್ತಾ ಇದೀವಿ ನಾವು. 3 ಲೋಟಗಳಲ್ಲಿ ಬೇರೆ ಬೇರೆ ರೀತಿಯ ವಿಧಾನದ ಒಂದು ಬೇಳೆಗಳನ್ನ ಹಾಕಿದ್ದಾರೆ. ಅದಕ್ಕೆ ಇವಾಗ ಕಲರ್ ಬೆಳಕೆ ಮಾಡಲಾಗಿದೆಯಾ ಇಲ್ವಾ ಅನ್ನೋದನ್ನ ಟೆಸ್ಟ್ ಮಾಡೋಕ್ಕೋಸ್ಕರ ಕೆಲವೊಂದು ಟೆಸ್ಟ್ಗಳನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನೀರು ಹಾಕ್ತಾ ಇದ್ದಾರೆ. ನೀರನ್ನ ಹಾಕಿ ಯಾವ ರೀತಿ ಟೆಸ್ಟ್ ಮಾಡ್ತಾ ಇದ್ದಾರೆ ಲ್ಯಾಬ್ನಲ್ಲಿ ಅನ್ನೋದನ್ನ ನಾವೀಗ ನೋಡ್ಬೋದು. ಸೊ ಇದೇನಿದೆ ಎಡೆಡ್ ಕಲರ್ ಇದ್ರೆ ಸೊ ಇದಕ್ಕೆ ಟಾಟ್ರಜಿನ್ ಅಂತ ಒಂದು ಕೋಲ್ಟಾರ್ ಡೈ ನೋಡಿ, ನೋಡ್ತಾ ಇದ್ದೀರಾ 2 ಲೋಟಗಳಲ್ಲಿ ಯಾವ ತರ ಬಣ್ಣ ಬಿಟ್ಕೊಂಡಿದೆ ಬೇಳೆ ಅಂತ ಹೇಳಿ. ನಾವು ಪಾತ್ರೆಗಳಲ್ಲಿ ಹಾಕಿ ಚೆನ್ನಾಗಿ ತೊಳೆದೇ ನಾವು ಬೇಳೆಯನ್ನು ಹಾಕಿ ಸಾಂಬಾರು ಇತ್ಯಾದಿಗಳನ್ನ ಮಾಡ್ತೀವಿ. ಆದರೆ ಸೂಕ್ಷ್ಮವಾಗಿ ಯಾರು ಕೂಡ ಗಮನಿಸಕ್ಕೆ ಹೋಗೋದಿಲ್ಲ ಅದು ಬಣ್ಣ ಬಿಟ್ಟಿದೆಯಾ ಏನು ಎತ್ತ ಅಂತ. ಅವಸರದಲ್ಲಿ ಅಡುಗೆ ಆಗಬೇಕಷ್ಟೇ, ಅದ್ರ ಬಗ್ಗೆನೇ ಕಾಳಜಿ ಇರುತ್ತೆ ಹೆಣ್ಮಕ್ಳಿಗೆ. ಇಂಥ ಸಂದರ್ಭದಲ್ಲಿ ಅವಸರಕ್ಕೆ ಅಡುಗೆ ಮಾಡೋರಂತೂ ಕೂಡ ಇದ್ರ ಬಗ್ಗೆ ಗಮನನೇ ವಹಿಸಲ್ಲ. ಇನ್ನು ಮುಂದೆ ಹೀಗಾಗಬಾರ್ದು. ನೀವು ಬೇಳೆಯನ್ನು ಬಳಕೆ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿ ನೋಡಲೇಬೇಕಾಗತ್ತೆ. ಅಂದರೆ ಪ್ರತಿಯೊಂದು ಕೂಡ ಒಂದು ಅನುಮಾನದ ದೃಷ್ಟಿಯಿಂದ ನೋಡಬೇಕಾಗತ್ತೆ ಆಹಾರ ಪದಾರ್ಥಗಳನ್ನ ಮುಖ್ಯವಾಗಿ ಅಂತ. ನೋಡಿ, ಬಣ್ಣ ಬಿಟ್ಟಿರೋದನ್ನ ನಾವು ನೋಡ್ತಾ ಇದ್ದೀವಿ. ಹಳದಿ ಬಣ್ಣ ಯಾವ ರೀತಿ ಬಂದಿದೆ ಅಂತ. ಇದು ಕೆಮಿಕಲ್ ಬಳಸಿರುವಂಥ ಬೇಳೆ ಅಂತ ಇದರಿಂದ ಸಾಬೀತಾಗುತ್ತೆ.
ನೋಡಿದ್ವಿ ನಾವು 2 ಲೋಟಗಳಲ್ಲಿ ಯಾವ ಥರ ಟೆಸ್ಟ್ಗಳನ್ನು ಮಾಡಲಾಯಿತು ಅಂತ. ಇದು ಖಂಡಿತ ಏನಂತಂದರೆ ಒಂದು ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮ. ಯಾಕೆ ಅಂತಂದರೆ ನಾವು ತಿನ್ನುವಂಥ ಆಹಾರ ಪದಾರ್ಥಗಳು ಇವತ್ತು ವಿಷಯುಕ್ತ ಆಗ್ತಾ ಇದೆ ಅಂತಂದಾಗ ಮುಂದಿನ ಜೀವನನೇ ದುಸ್ತರ ಆಗುತ್ತೆ. ಈ ನಿಟ್ಟಿನಲ್ಲಿ ನೋಡಿ 2 ಗ್ಲಾಸ್ಗಳಲ್ಲಿ ವ್ಯತ್ಯಾಸ ನೋಡ್ಬೋದು. ಒಂದು ಬಣ್ಣ ಬಿಟ್ಟಿರುವಂಥದ್ದು, ಮತ್ತೊಂದು ನಾರ್ಮಲ್ ಆಗಿ ಹಾಗೇನೇ ಇದೆ. ಸೊ ಇದನ್ನು ಪ್ರತಿಯೊಬ್ಬರು ಕೂಡ ಮನೆಗಳಲ್ಲಿ ಮಾಡ್ಕೊಳ್ಬೋದು. ಈ ಬಗ್ಗೆ ನಮ್ಮ ತಜ್ಞರು ಏನು ಹೇಳ್ತಾರೆ ಆಗ್ಲೇ ಹೇಳಿದೆ ನಾನು. ಡಾಕ್ಟರ್ ಆದರ್ಶ್ ಸಿಕೆ ನಮ್ಮ ಜೊತೆ ಇದ್ದಾರೆ, ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ಚೇತನ್ ಅವರಿದ್ದಾರೆ, ಇವರು ಭಾರತೀಯ ಆಹಾರ ಗುಣಮಟ್ಟ ಹಾಗೂ ಸುರಕ್ಷತಾ ಪ್ರಾಧಿಕಾರದ ಕಿರಿಯ ಆಹಾರ ವಿಶ್ಲೇಷಕರು. ಹಾಗೆಯೇ ಡಾಕ್ಟರ್ ಗಿರೀಶ್ ನಮ್ಮ ಜೊತೆ ಇದ್ದಾರೆ, ಚರ್ಮರೋಗ ತಜ್ಞರು. ಇನ್ನು KC ರಘು ನಿಮ್ಗೆಲ್ಲರಿಗೂ ಕೂಡ ಚಿರಪರಿಚಿತರೇನೆ, ಆಹಾರ ತಜ್ಞರು ನಮ್ಮ ಜೊತೆಗಿದ್ದಾರೆ. ಮೈಸೂರು ಸ್ಟುಡಿಯೋದಲ್ಲಿ CV ನಾಗರಾಜ್ ಇರ್ತಾರೆ, ನಿವೃತ್ತ ರಾಸಾಯನಿಕ ತಜ್ಞರು, ಆಗ್ಮಾರ್ಗ್ ಭಾರತ ಸರ್ಕಾರದ ವತಿಯಿಂದ ಮಾತಾಡ್ತಾರೆ ಅವರು. ನಿಮ್ಮೆಲ್ಲರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಿಮ್ಮಿಂದ ಶುರು ಮಾಡ್ತೀನಿ ಚೇತನ್ TP ಅವರೇ. ಈ ಟಾರ್ಟಾಜೈನ್ ಅನ್ನುವಂಥ ಒಂದು ಕೆಮಿಕಲ್ ಬಳಸ್ತಾರೆ ಅಂತ ಬಣ್ಣಕ್ಕೋಸ್ಕರ, ಬೆಳೆಗೆ ಬಣ್ಣ ಬರಲಿಕ್ಕೆ ಅಂತ. ಏನಿದೆ ಆಕ್ಚುಲಿ ಕೆಮಿಕಲ್ ಅಂತ? ಇದು ಒಂದು ನಾವು ಬೇಸಿಕ್ ಇಂದ ಹೇಳಬೇಕು ಅಂತಂದ್ರೆ ಇದು ಒಂದು ಕೋಲ್ಟಾರ್ ಇಂದ ತಯಾರು ಮಾಡ್ತಾರೆ. ಇದನ್ನ ನಮ್ಮ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದಲ್ಲಿ ಇದನ್ನು ಸೆಕೆಂಡರಿ ಫುಡ್ಸ್ ಅಂತ ಹೇಳ್ತೀವಿ. ಆ ಸೆಕೆಂಡರಿ ಫುಡ್ಸ್ಗೆ 100 ppm ವರೆಗೂ ಬಳಸ್ಬೋದು. ಅಂದರೆ 1 kg ಅವ್ರು ಏನಾದ್ರೂ ಆಹಾರ ತಯಾರು ಮಾಡ್ತಾ ಇದ್ದಾರೆ ಅಂತಂದರೆ 100 mg ಹಾಕ್ಬೋದು ಟಾಟ್ರಾಜಿನ್. ಇಟ್ ಈಸ್ ಒನ್ ಆಫ್ ದ ಸಿಂಥೆಟಿಕ್ ಫುಡ್ ಕಲರ್. ಅದನ್ನು ಸೆಕೆಂಡರಿ ಫುಡ್ಸಿಗೆ ಮಾತ್ರ ಬಳಸ್ಬೋದು. ನಾವು ಈಗ ಏನು ಹೇಳ್ತೀವಿ, ತೊಗರಿ ಬೇಳೆ ಆಗಿರ್ಬೋದು ಅಥವಾ ಬೇರೆ ರಾಗಿ, ಜೋಳ, ಇದೆಲ್ಲ ನಾವು ಪ್ರಾಥಮಿಕ ಆಹಾರ, ಪ್ರೈಮರಿ ಫುಡ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಯಾವುದೇ ತರಹದ ಬಣ್ಣವನ್ನು, ಕೃತಕ ಬಣ್ಣವನ್ನು ಮಿಕ್ಸ್ ಮಾಡಬಾರ್ದು, ಸೇರಿಸಬಾರ್ದು ಅಂತೇಳಿ ನಮ್ಮ ಪ್ರಾಧಿಕಾರದಲ್ಲಿದೆ. ಆದ್ದರಿಂದ ಯಾವುದೇ ಒಂದು ಪ್ರಾಥಮಿಕ ಆಹಾರಗಳಾಗಲಿ, ರಾಗಿ, ಅದು ಜೋಳ, ಈ ಥರ ಯಾವುದೇ ಆಗಿರ್ಬೋದು, ಅಥವಾ ಸಾಸಿವೆ, ಈ ಕಾಲದಲ್ಲಿ ಸಾಸಿವೆಗೂ ಸಹ ಬಣ್ಣ ಬಳಸ್ತಾ ಇದ್ದಾರೆ. ಆದ್ದರಿಂದ ಇದು ಒಂದು ತೊಗರಿಬೇಳೆ ಪ್ರೈಮರಿ ಫುಡ್ ಅಂತ ಕನ್ಸಿಡರ್ ಮಾಡ್ತೀವಿ ನಾವು ಇದನ್ನ. ಸೊ ಆದ್ದರಿಂದ ಯಾವಾಗಲೂ ಇದಕ್ಕೆ ಕಲರ್ನ ಹಾಕಬಾರ್ದು. ಎಷ್ಟು ಒಂದು ಸ್ವಲ್ಪ ಪ್ರಮಾಣ ಇದ್ರೂ ಇದನ್ನ ಅನ್ಸೇಫ್, ಇದು ವಿಷಕಾರಿ ಯುಕ್ತ ಇದೆ ಅಂತಾನೆ ನಾವು ಫೈನಲ್ ಆಗಿ ಕನ್ಸಿಡರ್ ಮಾಡ್ತೀವಿ. ಫೈನಲ್ ಒಟ್ಟಿನಲ್ಲಿ ಪ್ರಾಥಮಿಕ ಆಹಾರಗಳಿಗೆ ಈ ರೀತಿ ಯಾವುದೇ ರೀತಿಯ ಕೃತಕವಾದಂಥದ್ದನ್ನ ಬಳಸೋದಾಗಿಲ್ಲ, ಆದ್ರೆ ಇವಾಗ ಬಳಸ್ತಾ ಇದ್ದಾರೆ ಅನ್ನುವಂಥದ್ದು ನಿಜಕ್ಕೂ ಶಾಕಿಂಗ್ ನ್ಯೂಸ್ ಅಂತ. KC ರಘು ಅವರೇ, ತಮಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ರಘು ಅವರೇ, ಈಗ ನಾವು ನೋಡ್ತಾ ಇದ್ವಿ ಪ್ರತಿಯೊಂದು ಕೂಡ ಏನು ಬಾಯಿಗಿಡ್ತೀವೋ ಅದೆಲ್ಲವೂ ಕೂಡ ವಿಷ ಆಗ್ತಾ ಇದೆ ಅಂತ. ಬೇಳೆ ಅಂತೂ ಕೂಡ ನಮ್ಮ ಸೌತ್ ಇಂಡಿಯಾದಲ್ಲಿ ತುಂಬಾ ಏನಂದ್ರೆ ಬೇಕಾದಂಥ ವಸ್ತುನೇ, ದಿನನಿತ್ಯದ ಆಹಾರ. ಸೊ ಇದಕ್ಕೇನೆ ಟಾಟಾಜೈನ್ ಅನ್ನುವಂಥ ಒಂದು ಕೆಮಿಕಲ್ ಬಳಸ್ತಾರೆ ಅಂದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಅದ್ರ ಜೊತೆಗೆ ಏನಪ್ಪ, ನಾವು ತಿನ್ನುವಂಥ ಬೇಳೆ ಪ್ರೋಟೀನ್ ಹೆಚ್ಚಾಗಿರುತ್ತೆ, ಪ್ರೋಟೀನ್ ಅಂಶ ಬೇಕು ದೇಹಕ್ಕೆ ಅಂತ ಒಳಗಡೆ ಸೇರಿಸ್ತಾ ಇರ್ತೀವಿ. ಅದೆಲ್ಲ ಒಂದ್ ಕಡೆ ಕ್ಯಾನ್ಸರ್, ಚರ್ಮರೋಗ ಬರುತ್ತೆ ಅಂದ್ರೆ ಏನ್ ಮಾಡೋದು? ಅದೇ ಬೇಳೆನ ಬಡವನ ಪ್ರೋಟೀನ್ ಅಂತ ಹೇಳೋದು, ಪೋರ್ ಮ್ಯಾನ್ಸ್ ಪ್ರೋಟೀನ್ ಅಂತ ಹೇಳ್ತಕ್ಕಂಥದ್ದು. ಆಮೇಲೆ ನಾವು ಏಕದಳ ಧಾನ್ಯಕ್ಕೆ ಈ ದ್ವಿದಳ ಧಾನ್ಯ ಕಾಂಪ್ಲಿಮೆಂಟ್ ಮಾಡುತ್ತೆ. ಒಂದು ಕಥೆಯಲ್ಲಿ ಬರುತ್ತೆ, ಒಬ್ಬ ತನ್ನ ಪ್ರಿಯತಮ ಎಲ್ಲೋ ಹೋದಾಗ ಆಕೆ ಸಿಕ್ಕಾಗ ಹೇಳ್ತಾನೆ, ವಿದೌಟ್ ಯು ಐ ಆಮ್ ಇನ್ಕಂಪ್ಲೀಟ್ ಅಂತ, ಯು ಕಂಪ್ಲೀಟ್ ಮೀ ಅಂತ ಹೇಳಿದ್ರೆ ನಿನ್ನಿಂದ ನನ್ನ ಪರಿಪೂರ್ಣತೆ ಅಂತ. ಹಾಗೆ ಏಕದಳ ಧಾನ್ಯದ ಪರಿಪೂರ್ಣತೆಯೇ ದ್ವಿದಳ ಧಾನ್ಯಗಳಿದ್ದಾಗ, ಬೇಳೆಕಾಳುಗಳಿದ್ದಾಗ. ಇಲ್ಲಾಂದರೆ ಇದ್ರ ಬೇಳೆ ಅದು ಬೇಯೋದಿಲ್ಲ, ಆ ಥರದ ಇರ್ತಕ್ಕಂಥದ್ದು. ಆದರೆ ನಮ್ಮಲ್ಲಿ ಏನಾಗಿದೆ ಇವತ್ತು, ಈ ಕೆಲವು ಈ ಥರ ಪ್ರೋಗ್ರಾಮ್ಗಳು ಮಾಡುವಾಗ ಏನಪ್ಪ ಏನು ತಿನ್ನೋದು ಅಂತ ಜನರು ಸಾಮಾನ್ಯವಾಗಿ ಮಾತಾಡೋದಿದೆ. ಆದರೆ ಒಂದು ನಾವೇನು ಗಮನ ಇಟ್ಕೋಬೇಕು ಅಂದರೆ, ಭಾರತ ದೇಶ ಈ ಏನು ಕಲಬೆರಕೆ ಮಾಡೋದರಲ್ಲಿ ಇಡೀ ಜಗತ್ತಲ್ಲಿ ನಂಬರ್ 1. ಬೇರೆ ದೇಶದಲ್ಲಿ ಜಂಕ್ ಫುಡ್ ಇದೆ, ಅಂದರೆ ಸಕ್ಕರೆ ಜಾಸ್ತಿ ಹಾಕಿ, ಕೊಬ್ಬು ಜಾಸ್ತಿ ಹಾಕಿ, ಪ್ಯೂರ್ ಮಾಡಿ ಶುದ್ಧ ಆಹಾರದಲ್ಲಿ ಅಲ್ಲಿ ಅನಾಹುತ ಆಗ್ತಾ ಇದೆ. ಹೆಚ್ಚು ಜಂಕ್ ಫುಡ್ ತಿಂತಾ ಇದ್ದಾರೆ. ಆದರೆ ಕಲಬೆರಕೆ ಮಾಡ್ತಕ್ಕಂಥದ್ದು, ಮತ್ತು ಅಡಲ್ಟ್ರೇಷನ್ ಮಾಡ್ತಕ್ಕಂಥದ್ದು, ಒಂದಕ್ಕಿನ್ನೊಂದು ಮಿಕ್ಸ್ ಮಾಡ್ತಕ್ಕಂಥದ್ದು, ಹೆಚ್ಚು ಬಣ್ಣಗಳನ್ನು ಹಾಕ್ತಕ್ಕಂಥದ್ದು, ಅಡಿಟಿವ್ಸನ್ನು ಹಾಕ್ತಕ್ಕಂಥದ್ದು, ಇದು ನಮ್ಮ ದೇಶನೇ ಈಗ ನಂಬರ್ 1 ಜಗತ್ತಲ್ಲಿ. ಇಲ್ಲಿ ಬಹಳ ಇದು ಹೇಳ್ತಾರೆ, ಒಂದು ಸಾರಿ ಜ್ವಾಲಾಮುಖಿ ಬಂದ ಮೇಲೆ ಮಣ್ಣು ಫಲವತ್ತತೆ ಆಗ್ತದೆ ಅಂತ. ಇಲ್ಲಿ ಒಂದು ಜ್ವಾಲಾಮುಖಿಯೇ ಆಗಬೇಕಾಗಿದೆ, ಒಂದು ದೊಡ್ಡ ಕ್ರಾಂತಿಯೇ ಆಗಬೇಕಾಗಿದೆ. ಇತ್ತೀಚೆಗೆ ತಮಿಳುನಾಡಲ್ಲಿ ಈ ಸಾಬುದಾನ ಮಾಡುವ 350 ಔಟ್ಲೆಟ್ಗಳು ಅವರು ಆ್ಯಸಿಡ್ಗಳು, ಹೈಡ್ರೋಕ್ಲೋರಿಕ್ ಆ್ಯಸಿಡ್ಡು, ಸಲ್ಫ್ಯೂರಿಕ್ ಆ್ಯಸಿಡ್ಡು, ನೈಟ್ರಿಕ್ ಆ್ಯಸಿಡ್ಡು, ಈ ಥರ ಅದೊಂದು ಕೆಮಿಕಲ್ ಫ್ಯಾಕ್ಟ್ರಿ ಥರ ರನ್ ಮಾಡ್ತಾಯಿದ್ರು. ಫುಡ್ ಸೇಫ್ಟಿ ಒಂದು ಒಳ್ಳೆ ಡೆವಲಪ್ಮೆಂಟ್. ಇದು ಗೌರ್ಮೆಂಟೇ ಹೋಗಿ ಸೀಸ್ ಮಾಡಿ ಇದು ಮಾಡ್ತಾ ಇರ್ತಕ್ಕಂಥದ್ದು, ಹೊರತರ್ತಕ್ಕಂಥದ್ದು ಭಾಳ ಒಳ್ಳೆಯದು. ಅವ್ರು ಹೋಗಿ ಆಮೇಲೆ ಅದು ಮೆಡ್ರಾಸ್ ಹೈಕೋರ್ಟು 350 ಯೂನಿಟ್ಗಳನ್ನು ಬಂದ್ ಮಾಡ್ತು. ಈಗಲ್ಲಿ ಈ ಮರಗೆಣಸಿಂದ ಸಾಬುದಾನ ಮಾಡೋದು, ಆ ಮರಗೆಣಸು ಬೆಳೆಯೋರು ನಮ್ಮ ಪದಾರ್ಥಕ್ಕೆ ಕೆಟ್ಟ ಹೆಸರು ಬಂತು ಅಂತ ಅವರು ಸರ್ಕಾರದ ಪರ ನಿಂತಿದ್ದಾರೆ. ಈಗ ಇಲ್ಲಿ ಬೇಳೆ ಬೆಳೆಯೋ ರೈತರು ಇಂಥ ಮಿಲ್ಗಳಿಗೆ ಹೋಗಿ ನಮ್ಮ ಜಾಗದಲ್ಲಿ ನಮ್ಮ ಬೆಳೆ ಕೆಟ್ಟ ಹೆಸರು ಬರ್ತಾ ಇದೆಯಲ್ಲ, ನಮ್ಮ ಬೆಳೆ ಒಳ್ಳೆ ಬೆಳೆ, ಫಲವತ್ತಾದ ಬೆಳೆ, ಪ್ರೋಟೀನ್ ಕೊಡ್ತಕ್ಕಂಥ ಬೆಳೆ, ಆ ಬೇಳೆಯಲ್ಲಿ ಪ್ರಕೃತಿ ದತ್ತವಾದ ಒಂದು ಬಣ್ಣ ಇದೆ, ಅದನ್ನು ಲೂಟಿನ್ ಅಂತೀವಿ. ಆ ಬಣ್ಣ ಇದೆಯಲ್ಲ, ಅದು ರೋಗ ನಿರೋಧಕ ಶಕ್ತಿ ಇದೆ ಅದಕ್ಕೆ.
ಅದಕ್ಕೆ ಬಿಟ್ಟು ನಾವು ಇದು ಪೆಟ್ರೋಲಿನಿಂದ ಬರೋ ಬಣ್ಣಗಳು, ಕೋಲ್ಟಾರ್ ಡೈ ಅಂದರೆ ಪೆಟ್ರೋಲ್ ಪದಾರ್ಥಗಳು ಇವುಗಳು ಮತ್ತೆ ಹಾಕೋದಕ್ಕೂ ಅವ್ರು ಹೇಳಿದ ಹಾಗೆ, ಚೇತನ್ ಹೇಳಿದಾಗ 100 PPM ಕೆಲವು ಕಡೆ ಹೇಳಿದ್ದಾರೆ, 200 PPM ಇದಕ್ಕೆಲ್ಲ ಹೇಳಿರ್ತಕ್ಕಂಥದ್ದು. ಈ ಲಿಮಿಟ್ ಯಾರು ಮಾಡ್ತಾರೆ? ಈ ಫ್ಯಾಕ್ಟ್ರಿಯವರು ಹೀಗೆ ಬಣ್ಣ ಹಾಕಿ ಮಾಡ್ತಕ್ಕಂಥದ್ದು. ಇದರಲ್ಲಿ ಅನೇಕ ರಿಸ್ಕ್ ಇದೆ. ಒಂದು, ಇವರು ಬಣ್ಣ ಹಾಕೋದು ಶೈನಿಂಗ್, ನೀವು ಹೇಳ್ದಂಗೆ ಪಳಪಳ ಹೊಳಿತಕ್ಕಂಥ ಮಾಡ್ತಕ್ಕಂಥದ್ದು. ಗ್ರಾಹಕರು ಹಾಗೆ ಹೀಗಿದ್ರೇನೆ ಒಳ್ಳೆ ಪದಾರ್ಥ ಅಂತ, ಯಾವುದು ಕೆಟ್ಟ ಪದಾರ್ಥವನ್ನೇ ಒಳ್ಳೆ ಪದಾರ್ಥವಂತ ಗುರುತಿಸುವ ಕಲೆ ಇಲ್ಲದೆ ಇರತಕ್ಕಂಥದ್ದು. ಆಮೇಲೆ ಬಿಳಿ ಇದ್ರೇನೆ ಅದು ಅಕ್ಕಿ ಅಂತಕ್ಕಂಥದ್ದು. ಈಗ ರಾಗಿ ರೆಡ್ ಆಕ್ಸೈಡ್ ಹಾಕ್ತಾರೆ, ಬಣ್ಣಗಳನ್ನು ಹಾಕ್ತಕ್ಕಂಥ. ಅವಲಕ್ಕಿ ಯಾವುದೋ ಒಂದು ಮಿಲ್ಲಲ್ಲಿ ಹೇಳ್ತಾ ಇದ್ರು, ನಾನು ಇದು ಕೇರಳದಲ್ಲಿ ಕೆಂಪು ಅವಲಕ್ಕಿ ಇಷ್ಟಪಡ್ತಾರೆ, ಅದಕ್ಕೆ ಕೆಂಪು ಅವಲಕ್ಕಿ, ಬಿಳಿ ಆಗಲಿ ರೆಡ್ ಆಕ್ಸೈಡ್ ಹೊಡೆದ್ರೆ ನೆಲಕ್ಕೆ ಹೊಡಿತೀವಲ್ಲ ರೆಡ್ ಆಕ್ಸೈಡ್, ರೆಡ್ ಅವಲಕ್ಕಿ. ಜನ ಏನ್ ಅನ್ಕೊಂತಾರೆ, ಕೆಂಪಕ್ಕಿಯಿಂದ ಮಾಡಿರುವಂತ ಅವಲಕ್ಕಿ ಅನ್ಕೊಂಡ್ಬಿಡ್ತಾರೆ ಅದನ್ನ. ಅದೇ ಒಂದು ಇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟಾಕ್ಸಿಕಾಲಜಿಕಲ್ ರಿಸರ್ಚ್ ಅಂತ ಹೇಳಿ ಲಕ್ನೋದಲ್ಲಿ ಇದೆ, ಒಂದು ದೊಡ್ಡ ಇನ್ಸ್ಟಿಟ್ಯೂಟ್. ಅವರು ಸ್ಟಡಿ ಮಾಡಿದ ಪ್ರಕಾರ 30% ಭಾರತೀಯ ಆಹಾರದಲ್ಲಿ ಬಣ್ಣ ಏನು ಆರೋಗ್ಯಕ್ಕೆ ಹಾನಿಕಾರ ಮಟ್ಟದಲ್ಲಿ ಇದೆ ಅಂತ. 30% ಭಾರತೀಯ ಆಹಾರಗಳಲ್ಲಿ ಬಣ್ಣ ಹಾಕೋದ್ರಲ್ಲಿ. ಸರಿ ಇನ್ಮೇಲೆ ಗ್ರಾಹಕರು ಖಂಡಿತ ಲುಕ್ ಅಂಡ್ ಫೀಲ್ ಗೆ ಮಾರು ಹೋಗ್ಬಾರ್ದು ಅಂತ. ಖಂಡಿತ ಈಗ ಈ ನೀರಿದೆ, ಈ ನೀರಿಗೆ ಬಣ್ಣ ಇದ್ರೆ ಏನೋ ಹಾಳಾಗಿದೆ ಅಂತ, ಏನೋ ವಿಷಯ ಇದೆ ಅಂತ, ಬಣ್ಣ ಇರಬಾರ್ದು ಅಲ್ವಾ? ತುಂಬಾ ಒಳ್ಳೆ ಎಕ್ಸಾಂಪಲ್, ತುಂಬಾ ಸರಳವಾಗಿ ಮುಟ್ಟುವಂತದ್ದು ಗ್ರಾಹಕರಿಗೆ. ಮತ್ತಷ್ಟು ಇದ್ರ ಬಗ್ಗೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮವನ್ನ ಮಾಡೋಣ ಸರ್. ಯಾಕಂದ್ರೆ ನೋಡಿ, ಇವಾಗ TV9 ಅಂತಂದ್ರೆ ಏನಪ್ಪಾ ಎಲ್ಲ ತೋರಿಸ್ತಾರೆ, ಏನ್ ತಿನ್ಬೇಕೋ ತಿನ್ಬಾರ್ದೋ ಗೊತ್ತಿಲ್ಲ ಅಂತ. ರಘು ಅವ್ರು ಕೂತಿದ್ದಾರೆ ಅಂದ್ರೆ ಮತ್ತಷ್ಟು ಏನಂದ್ರೆ ಅದನ್ನ ಸೈಂಟಿಫಿಕ್ ಆಗಿ ಹೇಳ್ಬಿಡ್ತಾರೆ, ಮತ್ತಷ್ಟು ಹೆದರ್ಸ್ಬಿಡ್ತಾರೆ ಅಂತ. ಆದ್ರೆ ನಿಮ್ಗೆ ಈ ಕಾರ್ಯಕ್ರಮವನ್ನ ಕೊಡುವಂತ ಉದ್ದೇಶ ಜಾಗೃತಿ ಮೂಡಿಸುವಂತ ಒಂದು ಪ್ರಯತ್ನ. ಆಹಾರ ಯಾವುದು ನಮಗೆ ಸೇಫ್ ಆಗಿರುತ್ತೆ, ಯಾವ್ದು ಅನ್ಸೇಫ್ ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀವಿ. ಹಾಗೇನೆ ಬೇಳೆ ಮುಖ್ಯವಾಗಿ ನಾನು ಆರಂಭದಿಂದ ಹೇಳ್ತಾ ಇದ್ದೀನಿ, ನಾವು ಪ್ರತಿನಿತ್ಯ ಬೇಳೆಯನ್ನ ಬಳಸ್ತೀವಿ. ಈ ಬೇಳೆ ಬಗ್ಗೆ ನಿಮ್ಗೂ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಡ್ತೀವಿ ನಾವು. ಯಾವ ಬೇಳೆ ಉಪಯುಕ್ತ ನಿಮ್ಗೆ, ಹಾಗೇನೆ ಯಾವ ಬೇಳೆಯನ್ನ ಬಳಸಬೇಕು, ಯಾವ ಬೇಳೆ ಬಳಸಬಾರ್ದು, ಈ ಬಗ್ಗೆ ನಿಮ್ಗೆ ಉಪಯುಕ್ತವಾದಂತ ಮಾಹಿತಿಯನ್ನ ಕೊಡ್ತೀವಿ ಒಂದು ಚಿಕ್ಕ ಬ್ರೇಕ್ ನಂತರ. ಮೇಲೆ ಬಾನು ಓಪನ್ ಲಾನ್ ಜೋಡಿ ದರ್ಬಾನ್ ಬೇಕು, ಅರಳಿದೆ ಎಲ್ಲರ ಮನದಲ್ಲೂ ಕನಸಿನ ಅರಮನೆ, ಅರಳಿದೆ ಎಲ್ಲರ ಮನದಲ್ಲೂ. ಸ್ವಂತ ಮನೆಯ ಕನಸು ಎಲ್ಲರಿಗೂ ಇರುತ್ತದೆ. ಈ ಕನಸನ್ನು ನನಸು ಮಾಡುತ್ತದೆ SBI ಹೋಮ್ ಲೋನ್ಸ್. ಕ್ಯಾ ಖೂಬ್ ಲಗ್ತಿ ಹೋ, ಬಡಿ ಸುಂದರ್ ದಿಖ್ತಿ ಹೋ. Hey, what about mine? The best deal of the year is here. Get incredible year-end gifts from Chevrolet, including a chance to win a free car every 2 days. Chevrolet, find new roads. ಸಹಾಯ ಮಾಡಪ್ಪ. ಫೋನ್ ಕೊಡು. ಸ್ವಲ್ಪ OLX ಅಲ್ಲಿ ಹಾಕಿದ್ದೀನಿ, ಮೊದಲು ಒಂದು ಕಾರ್ ತಗೊಳ್ಳಿ. ಸ್ವಲ್ಪ ನಿಮ್ಮ ಡಿಗ್ರಿಗೆ ಮರ್ಯಾದೆ ಕೊಡಿ. OLX ಮಾರ್ಬಿಡಿ ಬಾಸ್. Are we where we want to be, or yet to get there? Are we counting the impossibilities or exploring unseen opportunities? Are we here to witness the change or be the change? At HCL, it is a journey where one thing leads to another. It is a journey of touching people with possibilities. HCL, we touch lives. ನನ್ನ ಡೇಟಾ ಖಾಲಿ ಮಾಡ್ಕೊಂಡು ನನ್ನ ಗರ್ಲ್ಫ್ರೆಂಡ್ ನ ಕಳ್ಕೊಂಡೆ. ಚಾಟ್ ಮಾಡು, ಟ್ಯಾಗ್ ಮಾಡು, ಲೈಕ್ ಮಾಡು, ಶೇರ್ ಮಾಡು, ಸ್ಟೇಟಸ್ ಪೋಸ್ಟ್ ಮಾಡು, ಯಾವ ಬೇಡ ಮಾಡು. Facebook 24/7 ಡೇಟಾ ಪ್ಯಾಕ್ ಇಲ್ಲದೆ ಮಾಡಿ. ಟಚ್ ಅಲ್ಲಿ ಇರ್ತಾರೆ ಫ್ರೆಂಡ್ಸ್, nothing you will miss out. Enjoy Facebook all day and data won't run out. Tap on to it's a free way to Facebook. ತೊಗರಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ BJS ಗ್ಲೋಬಲ್ ಆಸ್ಪತ್ರೆಯ ಗ್ಯಾಸ್ಟ್ರೋಎಂಟಾಲಜಿಸ್ಟ್ ಡಾಕ್ಟರ್ ಆದರ್ಶ ಅವರು. ಇವ್ರ ಜೊತೆಗೂ ಮಾತಾಡ್ತೀನಿ. ಡಾಕ್ಟರ್ ಆದರ್ಶ ಅವರೇ, ಮಾತಾಡ್ತಾ ಇದ್ವಿ ನಾವು ಆ ಕೆಮಿಕಲ್ ಬಗ್ಗೆ ಮಾತಾಡ್ತಾ ಇದ್ವಿ. ಇವಾಗ ಕೆಮಿಕಲ್ ಅನ್ನುವಂಥದ್ದು, ಈ ಬಣ್ಣಗಳು ಅನ್ನುವಂಥದ್ದು ದೇಹ ಸೇರಿದಂಥ ಸಂದರ್ಭದಲ್ಲಿ ದೇಹಕ್ಕೆ ಯಾವ ಥರ ಕಷ್ಟ ಆಗುತ್ತೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಅಂತ? ಇವೆಲ್ಲ ಈಗ ಟಾರ್ಟ್ರಜಿನ್ ಅಂತ ಏನು ಹೇಳ್ತೇವೆ, ಇಟ್ಸ್ ಫುಡ್ ಕಲರಿಂಗ್ ಏಜೆಂಟ್. ಹೇಳಿದಾಗೆ ಕೋಲ್ಟಾರಿಂದ ಬರ್ತದೆ, ಪೆಟ್ರೋಲಿಯಂ ಪ್ರಾಡಕ್ಟ್. ಸೊ ಇದು ಎಷ್ಟೊಂದು ಸ್ಟಡೀಸ್ ಮಾಡಿದ್ದಾರೆ, ಎಷ್ಟೊಂದು ನಾನಾ ದೇಶದಲ್ಲಿ ಇದ್ರ ಬಗ್ಗೆ ಸ್ಟಡೀಸ್ ಮಾಡಿದ್ದಾರೆ. ಇದ್ರ ಪ್ರಕಾರ ಏನೇನು ತೊಂದರೆಗಳಾಗ್ಬೋದು ಅಂದರೆ, ಒಂದು ಅಲರ್ಜಿಕ್ ಸಿಂಪ್ಟಮ್ಸ್ ಆಗ್ಬೋದು, ಎಷ್ಟೊಂದು ಜನಕ್ಕೆ ಅಲರ್ಜಿ ಆಗ್ಬೋದು, ಅಂದರೆ ನೆವೆ ಬರೋದು, ಮೂಗು ಸೋರೋದು ಎಲ್ಲ. ಬಟ್ ಬೇರೆ ತೊಂದರೆಗಳು ಅಂದರೆ ಪ್ಯಾಲ್ಪಿಟೇಷನ್ ಅಂತ, ಅಂದರೆ ಎದೆ ಬಡಿತಗಳು ಜಾಸ್ತಿ ಆಗೋದು, ಮಾನಸಿಕ ತೊಂದರೆ ಆಗ್ಬೋದು, ಡಿಪ್ರೆಷನ್ ಆಗ್ಬೋದು. ಮಕ್ಕಳಲ್ಲಿ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಕೆನೆಟಿಕ್ ಡಿಸಾರ್ಡರ್ ಅಂತೀವಿ, ಅಂದರೆ ಮಕ್ಕಳು ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಬಟ್ ಏನು ಕೇಳಿಸ್ಕೊಳೋದಿಲ್ಲ, ಹೈಪರ್ ಆ್ಯಕ್ಟಿವ್ ಇರ್ತಾರೆ, ಬಟ್ ಅದು ತೊಂದರೆನೇ. ಮತ್ತು ಥೈರಾಯ್ಡ್ ಕ್ಯಾನ್ಸರು, ಬೇರೆ ಕ್ಯಾನ್ಸರ್ ಆಗೋದು,
ತಲೆನೋವು ಮೈಗ್ರೇನ್ಸ್ ಬರೋದು. ಮತ್ತು ಇದು ಟಾರ್ಟ್ರೈಸಿನ್ ಏನಿದೆಯಲ್ಲ ಇದು ವಿಟಮಿನ್ B6 ಅಬ್ಸಾರ್ಪ್ಷನ್ನ ಕಮ್ಮಿ ಮಾಡುತ್ತೆ. ಅಂದರೆ ನಾವು ಏನೇ ಊಟ ಮಾಡಲಿ ಎಲ್ಲ ವಿಟಮಿನ್ಸ್ ಎಲ್ಲ ನಮ್ಮ ದೇಹಕ್ಕೆ ಬರಬೇಕು. ಈ ಟಾರ್ಟ್ರೈಸಿನ್ ಇದ್ದಾಗ ವಿಟಮಿನ್ B6 ಅಂತ ಹೇಳ್ತೀವಿ, ಪಿರಿಡಾಕ್ಸಿನ್ ಅಂತ, ಅದು ನಮ್ಮ ದೇಹಕ್ಕೆ ಸೇರ್ಕೊಳೋದಿಲ್ಲ. ಯಾವಾಗ ಅದು ಸೇರ್ಕೊಳೋದಿಲ್ಲ ಆಗ ನರ್ವ್ಸ್ ಎಲ್ಲ ವೀಕ್ ಆಗ್ತದೆ. ನರಗಳಿಗೆ ವಿಟಮಿನ್ B6 ತುಂಬ ಉಪಯೋಗಕಾರಿ. ಯಾವಾಗ ವಿಟಮಿನ್ B6 ಕಮ್ಮಿ ಆಗುತ್ತೆ, ಕೈಕಾಲು ಜುಮು ಜುಮು ಅನ್ನೋದು. ಮತ್ತು ಇನ್ನೊಂದು ಹೇಳ್ತೀವಿ ನಾವು ಮೆಡಿಕಲ್ ಟರ್ಮಿನಾಲಜಿಲಿ ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂತ. ಅಂದರೆ ಇಲ್ಲಿ ವ್ರಿಸ್ಟ್ ಇದೆಯಲ್ಲ ಅಲ್ಲಿ ಕೈ ಹತ್ರ ಅದು ನರ್ವ್ಸ್ ಕಂಪ್ರೆಸ್ ಆಗುತ್ತೆ, ಆವಾಗ ಕೈಯೆಲ್ಲ ಜುಮು ಜುಮು ಅನ್ನೋದು, ವೀಕ್ನೆಸ್ ಆಗೋದು ಎಲ್ಲ ಆಗೋ ಸಾಧ್ಯತೆ ಇರುತ್ತೆ. ಸೊ ಟಾರ್ಟ್ರಜಿನ್ ಇನ್ ಜನರಲ್ ಟು ಸಮ್ ಎಕ್ಸ್ಟೆಂಟ್ ಈಗ ಹೇಳ್ತೀವಲ್ಲ ಏನೇ ಗಂಧದಲ್ಲಿ ಹೇಳ್ತೀವಿ ಮಿತವಾಗಿದ್ರೇ ಹಿತ ಅಂತ. ಸೊ ಟು ಸಮ್ ಎಕ್ಸ್ಟೆಂಟ್ ಇಟ್ ಮೇ ಬಿ ಓಕೆ, ಬಟ್ ಯಾವುದೇ ಪ್ರಮಾಣ ಜಾಸ್ತಿ ಆದಾಗ ನಮ್ಮ ದೇಹದಲ್ಲಿ ನಾನಾ ಥರದ ಈ ಥರದ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಮತ್ತು ಟಾರ್ಟ್ರಜಿನ್ ಇದೊಂದರಲ್ಲೇ ಇಲ್ಲ, ಎಲ್ಲ ತುಂಬ ಕಡೆ ಇರುತ್ತೆ. ಈಗ ಬೆಣ್ಣೆಯಲ್ಲಿರ್ಬೋದು, ಈಗ ನಾವು ಚಿಪ್ಸ್ ತಿಂತೀವಿ, ಕಾರ್ನ್ಸು, ಪಾಪ್ಕಾರ್ನ್ಸು, ಅದರಲ್ಲೂ ಇರುತ್ತೆ ಟಾರ್ಟ್ರಜಿನ್. ಬಟ್ ಎಲ್ಲ ಸ್ಮಾಲ್ ಕ್ವಾಂಟಿಟಿ. ಬಟ್ ಓವರ್ ಎ ಡೇ ಏನಾಗುತ್ತೆ ಎಲ್ಲ ಆ್ಯಡಪ್ ಆಗುತ್ತೆ. ಕೇಕ್ಸು, ಚೀಸು, ಈವನ್ ನಮ್ಮ ಕಾಸ್ಮೆಟಿಕ್ಸಲ್ಲೂ ಟಾರ್ಟ್ರಜಿನ್ ಇರುತ್ತೆ. ಅಷ್ಟೇ ಯಾಕೆ ಮೆಡಿಸಿನ್ಸ್ ಮಾತ್ರೆಗಳಲ್ಲೂ ಟಾರ್ಟ್ರಜಿನ್ ಇರುತ್ತೆ. ಅದು ಯಾಕೆಂದರೆ ಕಲರಿಂಗ್ ಏಜೆಂಟ್ಸ್ ಓನ್ಲಿ ಫಾರ್ ಇಂಡಿಕೇಟರ್. ಬಟ್ ಅವೆಲ್ಲ ವೆರಿ ಸ್ಮಾಲ್ ಮೈನ್ಯೂಟ್ ಕ್ವಾಂಟಿಟೀಸಲ್ಲಿ ಇರುತ್ತೆ. ಬಟ್ ಎಷ್ಟೊಂದು ನಾವು ತೀರಾ ಸೇವಿಸುವಂಥದ್ದು ಎಷ್ಟೊಂದು ಸಾಮಾನಲ್ಲಿ ಟಾರ್ಟ್ರಜಿನ್ ಇರುತ್ತೆ. ಬೇಳೆ ಜೊತೆಗೆ ಇದೆಲ್ಲ ನೀವು ಹೇಳಿದ್ರೆ ಪಾಪ್ಕಾರ್ನ್ ಅದೆಲ್ಲ ಮತ್ತಷ್ಟೇನಂದ್ರೆ ಸೇರ್ಬಿಡುತ್ತೆ. ಅಷ್ಟೇ ಅಲ್ಲ, ಈಗ ಏನಾಗಿದೆ ಅಂದ್ರೆ ಕೋಳಿಗಳಿಗೆ ಟಾರ್ಟ್ರಜಿನ್ ಕೊಡ್ತಾರೆ. ಯಾಕೆ ಅಂದ್ರೆ ಅದು ಮೊಟ್ಟೆ ಇಟ್ಟಾಗ ಒಳಗಡೆ ಭಂಡಾರಿ ಯೋಕ್ ಅಂತ ಹೇಳ್ತೀವಲ್ಲ, ಎಲ್ಲೋ ಚೆನ್ನಾಗಿರಲಿ ಅಂತ. ಈಗ ಜನಕ್ಕೇನು ನೀವು ಹೇಳಿದಾಗ ಯಾವುದು ಚೆನ್ನಾಗಿ ಕಾಣುತ್ತೋ ಅದೇ ಚೆನ್ನಾಗಿದೆ. ಈಗ ನ್ಯಾಚುರಲ್ ಆಗಿ ಏನಿರುತ್ತೆ ಲ್ಯೂಟಿನ್ ಅಥವಾ ಬೀಟಾ ಕ್ಯಾರೋಟಿನ್ ಇರುತ್ತೆ, ಅದು ಎಲ್ಲೋ ಕೆಲವು ಬೆಳೆಯಲ್ಲಿ ಎಲ್ಲೋ ಜಾಸ್ತಿ ಇರುತ್ತೆ, ಕೆಲವು ಬೆಳೆಯಲ್ಲಿ ಎಲ್ಲೋ ಕಮ್ಮಿ ಇರುತ್ತೆ. ಸೊ ನೋಡಿದಾಗ ಏನಂತೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ, ಕೆಲವು ಡಾರ್ಕು ಕೆಲವು ಲೈಟ್ ಇರುತ್ತೆ. ಅದೇ ಟಾರ್ಟ್ರಜಿನ್ ಹಾಕ್ಬಿಟ್ಟು ಎಲ್ಲ ಯೂನಿಫಾರ್ಮ್ ಆಗಿ ಪಳ ಹೊಳಿತಾ ಇರುತ್ತೆ. ದಟ್ ಈಸ್ ದ ಮೇನ್ ಇದು ನೋಡಿ ಸರ್. ಓಕೆ ಗಿರೀಶ್ ಅವರೇ, ಡಾಕ್ಟರ್ ಗಿರೀಶ್ ಅವರೇ, ಈಗ ಕೆಲವೊಂದು ಸಂದರ್ಭದಲ್ಲಿ ಈ ವಿಷಯುಕ್ತವಾದಂಥ ಆಹಾರಗಳು ದೇಹ ಸೇರಿದಂಥ ಸಂದರ್ಭದಲ್ಲಿ ಚರ್ಮ ಅದನ್ನು ಹೊರ ಹಾಕುತ್ತಾ, ಅಂದರೆ ಚರ್ಮ ರೋಗಗಳು ಅಂತ ಬಂದಾಗ ಏನೇನು ಹೊರ ಹಾಕುತ್ತೆ ಅಂತ? ಅಂದರೆ ಸಾಮಾನ್ಯವಾಗಿ ಏನಂದರೆ ಈಗ ಟಾರ್ಟ್ರಜಿನ್ ಈಗಾಗಲೇ ಡಾಕ್ಟರ್ ಆದರ್ಶ್ ಅವ್ರು ಹೇಳ್ದಂಗೆ ಬರೀ ಇದರಲ್ಲೇ ಅಲ್ಲ, ಈಗ ಚಾಕ್ಲೇಟ್ಸಲ್ಲಿರ್ಬೋದು, ಕ್ಯಾಂಡೀಸಲ್ಲಿ, ಕೋಲಾಸ್ ಎನರ್ಜಿ ಡ್ರಿಂಕ್ಸ್ ತೊಗೊಳ್ತಾರಲ್ಲ ಅದರಲ್ಲಿರ್ಬೋದು, ಪಾಪ್ಕಾರ್ನ್ ಹಳದಿ ಕಲರ್ ಬರುತ್ತಲ್ಲ, ಇದು ಎಲ್ಲೋ ಅಂತಲೇ ಕರೆಯೋದು ಇದಕ್ಕೆ, ಹಳದಿ ಕಲರ್ ಕೊಡೋದಕ್ಕೆ. ಮತ್ತು ಜ್ಯಾಮ್ಸು, ಜೆಲ್ಲೀಸು, ಕೇಕ್ಸು ಎಲ್ಲ ಚಿಕ್ಕ ಮಕ್ಕಳೆಲ್ಲ ಬಹಳಷ್ಟು ತಗೊಳ್ತಾ ಇರ್ತಾರೆ. ಮತ್ತು ಕಾಸ್ಮೆಟಿಕ್ ಮತ್ತು ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್ ನೋಡ್ತಂದರೆ ನಿಮಗೆ ಸೋಪ್ಸಿಂದ ಹಿಡಿದು ಶ್ಯಾಂಪೂಸು, ಕಂಡೀಷ್ನರು, ಲಿಪ್ಸ್ಟಿಕ್ ಅಂದರೆ ಪರ್ಪಲ್ ಅಥವಾ ಪಿಂಕ್ ಕಲರ್ ಬರುತ್ತೆ ನೋಡಿ, ಅದಕ್ಕೆ ಜಾಸ್ತಿ ಆ್ಯಡ್ ಮಾಡಿರ್ತಾರೆ. ಮತ್ತು ನೈಲ್ ಪಾಲಿಶು, ಐಲೈನರು ಎಲ್ಲದರಲ್ಲೂ ಇದೆ ಇದು ನೋಡ್ತಾ ಹೋದರೆ. ಮತ್ತು ಇವ್ರು ಹೇಳ್ದಂಗೆ ಈಗಾಗಲೇ ಮೆಡಿಸಿನ್ಸಲ್ಲಿ ಈಗ ವಿಟಮಿನ್ ಟ್ಯಾಬ್ಲೆಟ್ಸ್ ಬರ್ತಲ್ಲ, ಅದು ಹಳದಿ ಬಣ್ಣ ಬರೋದಕ್ಕೆ ಟಾರ್ಟ್ರಜಿನ್ ಆ್ಯಡ್ ಮಾಡ್ತಾರೆ ಇದನ್ನು. ಸೊ ಇದೇನಾಗುತ್ತೆ, ತೊಗೊಂಡ ತಕ್ಷಣ ಇಮಿಡಿಯೇಟ್ ಇದು ಅವ್ರಿಗೇನು ದುಷ್ಪರಿಣಾಮಗಳು ಕಂಡು ಬರಲ್ಲ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂದರೆ ತಿಂಗಳಾನುಗಟ್ಟಲೆ ಇಲ್ಲ ವರ್ಷಾನುಗಟ್ಟಲೆ ಯೂಸ್ ಮಾಡ್ತಾ ಇದ್ದಂಗೆ ಅವ್ರಿಗೆ ಒಂದೊಂದೇ ಕಾಯಿಲೆಗೆ ಬರುತ್ತೆ. ಈಗ ಆಸ್ತಮಾ ಇರೋರಿಗೆ ಆಸ್ತಮಾ ಜಾಸ್ತಿ ಆಗ್ಬೋದು. ಮತ್ತು ಈಗ ಚರ್ಮದಲ್ಲಿ ಕಾಮನ್ನಾಗಿ ಏನಾಗುತ್ತೆ, ಅರ್ಟಿಕೇರಿಯಾ ಅಂತ ಹೇಳ್ತೀವಿ, ಪೈತಿಗೆ ಅಂತ ನೋಡ್ಬೋದು, ಚರ್ಮದ ಮೇಲೆ ದದ್ದ ಥರ ಬರೋದು, ಆ ಥರ ಆಗ್ಬೋದು. ಇಲ್ಲಾಂದರೆ ಅವ್ರಿಗೆ ಏನು ಗುಳ್ಳೆಗಳಿಲ್ಲದೆ ಮೈ ಪೂರ್ತಿ ಕೆರೆತ ಆಗ್ಬೋದು, ಅನ್ಎಕ್ಸ್ಪ್ಲೈನ್ಡ್ ಇಚ್ಚಿಂಗ್ ಅಂತ, ಆ ಥರ ಆಗ್ಬೋದು. ಮತ್ತು ಪರ್ಪಲ್ ಸ್ಪಾಟ್ಸ್, ನೇರಳೆ ಬಣ್ಣದ ಸ್ಪಾಟ್ಸ್ಗಳ ಥರ ಬರ್ಬೋದು. ಇದೆಲ್ಲ ಸ್ಲೋ ಆಗಿ ಆಗ್ತಾ ಹೋಗುತ್ತೆ, ಇದೆಲ್ಲ ದೀರ್ಘಾವಧಿ ಕಾಲ, ಅದು ಇಮಿಡಿಯೇಟಾಗೂ ಗೊತ್ತಾಗಲ್ಲ ಆಗ್ತಾ ಇದೆ ಅಂತ. ಓಕೆ ರಘು ಅವರೇ, ಆವಾಗಲೇ ಹೇಳಿದೆ ನಾನು, ಈಗ ಗ್ರಾಹಕರು ಮುಖ್ಯವಾಗಿ ಏನಂದರೆ ಈ ಬಣ್ಣಗಳಿಗೆ ಮಾರು ಹೋಗೋದನ್ನು ಬಿಡಬೇಕು ಅಂತ. ಇದ್ರ ಜೊತೆಗೆ ಇವಾಗ ಬೇಳೆ ಹೇಳ್ತಾ ಇದ್ರು, ಬೇಳೆನ ಒಂದು ಪಾತ್ರೆಯಲ್ಲಿ ಹಾಕಿ ಎಲ್ಲರೂ ತೊಳೆದೇ ಅಡುಗೆ ಮಾಡುವಂಥದ್ದು ಬೇಳೆ ಬಳಸುವಂಥ ಸಂದರ್ಭದಲ್ಲಿ. ಸೊ ತೊಳೆಯುವಾಗ ಸೂಕ್ಷ್ಮವಾಗಿ ಯಾರು ಕೂಡ ಗಮನಿಸಕ್ಕೆ ಹೋಗಲ್ಲ, ಅದು ಬಣ್ಣ ಬಿಟ್ಟಿದೆಯಾ ಏನೋ ಇತ್ತ, ರುಚಿಯಾಗಿ ಆಗತ್ತಾ, ಅದು ಸಾಕು, ಬೇಳೆ ಥರ ಇದೆಯಾ, ಆಯಿತು. ತೊಳೆದ ನಂತರ ಅದು ಕಲರ್ ಇರುತ್ತಾ, ಫಳಫಳ ಹೊಳೆಯುತ್ತಾ, ಅದು ಯಾರಿಗೂ ಬೇಕಾಗಿಲ್ಲ. ಕೊಂಡ್ಕೊಳ್ಳೋವಾಗ ಮಾತ್ರ ಏನಂತಂದರೆ ಫಳಫಳ ಹೊಳಿಬೇಕು, ಚೆನ್ನಾಗಿರ್ಬೇಕು ನೋಡೋದಕ್ಕೆ ಅಂತ. ಆದರೆ ಆ ಬೇಳೆ ಅನ್ನುವಂಥದ್ದು ರಾಸಾಯನಿಕ ಮಿಕ್ಸ್ ಆಗಿದೆ ಕಲರು, ಅದ್ರ ಜೊತೆಗೆ ಅರ್ಶನ ಹಾಕ್ತಿವಿ, ಅದರಲ್ಲಿ ಇನ್ನೇನು ಕೆಮಿಕಲ್ ಹಾಕಿರ್ತಾರೆ, ಎಣ್ಣೆ ಅದು ಕೂಡ ಕಲಬೆರಕೆನೆ ಸರ್. ಹೀಗಾದಾಗ ಹೆಂಗೆ ಸರ್ ಆರೋಗ್ಯ ಅನ್ನುವಂಥದ್ದು ಹೇಗೆ ಸರ್ ಹೆಂಗೆ ಅಂತ? ಸತ್ಯ ಅದೇ ಡಾಕ್ಟರ್ ಆದರ್ಶ್ ಅವರು ಹೇಳ್ತಿದ್ದು ಜುಮು ಅನ್ನೋದು, ಅದೀಗ ನೋಡಿದ್ರೇ ಜುಮು ಅನ್ನುತ್ತೆ ನೀರು. ನಮಗೆ ಆಗಲೇ ಶುರುವಾಗಿದೆ ಜುಮು. ಅದೇ ಆ್ಯಕ್ಚುಲಿ ಹೌದು ನೀವು ಹೇಳಿದ್ದು. ಈಗ ಅದೇ ನಾವು ಇದು ಒಂದು ಏನಾಗಿದೆ, ಈಗ ಹೋಲ್ಸೇಲ್ ಡ್ಯಾಮೇಜ್ ಆಗ್ತಾ ಇದೆ. ಈಗ ಯಾವುದೋ ಒಂದು ಮಾತ್ರೆ 5 ಗ್ರಾಮ್ ತಗೋ ಮಾತ್ರೆಯಲ್ಲಿ ಒಂದು ಚಾಕ್ಲೇಟಲ್ಲಿ ಬಣ್ಣ ಹಾಕಿದರೆ ಹಾಕಬೇಕು ಅಂತಲ್ಲ, ನಮ್ಮ ಇದು ಒಂದು ಮೂರ್ಖತನ ನಮ್ಮದು. ನಮ್ಮ ಮನುಷ್ಯನಿಗೆ ನೋಡಿ, ಯಾವ ಪ್ರಾಣಿ ಹೀಗೆ ಮಾಡ್ಕೊಳ್ಳಲ್ಲ, ಇದ್ದದ್ದನ್ನ ಇದ್ದಾಗೆ ನೋಡೋಕೆ ಬರಲ್ಲ, ಇದ್ದದ್ದನ್ನ ಇದ್ದಾಗೆ ಅದನ್ನು ಅಪ್ರಿಷಿಯೇಟ್ ಮಾಡೋಕೆ ಬರಲ್ಲ ನಮಗೆ. ಅದಕ್ಕೆ ಬಣ್ಣ ಕಟ್ಟಿ ನೋಡೋ, ಈಗ ಒರಿಜಿನಲ್ ಅನ್ನ ಡೂಪ್ಲಿಕೇಟ್ ಮಾಡಿ ನಾವು ಎಂಜಾಯ್ ಮಾಡೋದು. ಕರೆಕ್ಟ್ ಸರ್. ಈಗ ನಿಮ್ಗೆ ಒಂದು ಒರಿಜಿನಲ್ ಪ್ರಾಣಿ ಬರ್ತಿರ್ಲಿ, ಅದು ನಮ್ಗೆ ಇಷ್ಟ ಆಗಲ್ಲ, ಅದೊಂದು ಬೊಂಬೆ ಬರ್ತಿರ್ಲಿ ಹಿಡ್ಕೊಳ್ತೀವಿ.
ಅಥವಾ ಒಂದು ಬೊಂಬೆಯನ್ನು ತೋರಿಸಿ ಅದು ಡಿಸ್ನಿ ವರ್ಲ್ಡ್ ನಾವು ಹೈಪರ್ ರಿಯಲ್ ವರ್ಲ್ಡ್ ಅಂತಾರೆ. ರಿಯಲ್ ಬೇಡ ನಮಗೆ, ಅನ್ರಿಯಲ್ ಬೇಕು. ನೋಡಿ ಯಾರೋ ಹೇಳ್ತಾರೆ ನೋಡಿ ಇದು ಹಣ್ಣಲ್ಲ, ಹಣ್ಣಿನ ಥರನೇ ಇದೆ ನೋಡಿ, ನೀವು ತಿಂದು ನೋಡಿ ಹಣ್ಣಿನ ಅದೇ ಅನುಭವ ಆಗ್ತದೆ. ಇದು ನಮಗೆ ಹ್ಯೂಮನ್ ಅದು ಯಾಕೆ ಅಂತ ಗೊತ್ತಿಲ್ಲ. ಮ್ಯಾನ್ಸ್ ಟೆಂಡೆನ್ಸಿ ಟುವರ್ಡ್ಸ್ ಅನ್ಯಾಚುರಲ್, ಆರ್ಟಿಫಿಷಿಯಲ್, ಆ ಜಗತ್ತಿಗೊಂದು ಇದಿರ್ತಕ್ಕಂಥದ್ದು. ನಾವು ಬಣ್ಣ ನೀವು ಮೆಣಸಿನಕಾಯಿಗೆ ಹಾಕುವ ಸುಡಾನ್ ಬಣ್ಣ ಇರ್ಬೋದು, ಈ ಟಾರ್ಟ್ರಝೀನ್ ಅಟ್ಲೀಸ್ಟ್ ಅಲೋಡ್ ಡೈ, ನಿಮಗೆ ಮೆಟನಿಲ್ ಎಲ್ಲೋ ಇದೆಯಲ್ಲ ಅದು ಬ್ಯಾಂಡ್ ಡೈ ನಮಗೆ. ಆಮೇಲೆ ಮೊದಲೇ ಸರ್ಕಾರವು ತಪ್ಪು ಮಾಡ್ತು, ನಿಮಗೆ ಇದಿದೆಯಲ್ಲ ಎಂಥದ್ದು ಗ್ರೀನ್ ಪೀಸು, ಬಟಾಣಿ ಕಾಳಿಗೆ ಬಣ್ಣ ಹಾಕ್ಬೋದಾಗಿತ್ತು. ಈ ಕಳೆದ ವರ್ಷ ಅವರು ಬ್ಯಾನ್ ಮಾಡಿದರು, ಸರ್ಕಾರದವ್ರು ಬ್ಯಾನ್ ಮಾಡಿದರು. ಕೆಲವು ಬಣ್ಣಗಳನ್ನು ಹೈಕೋರ್ಟ್ ಬ್ಯಾನ್ ಮಾಡ್ತು. ಇದು ಸರ್ಕಾರ ಕೂಡ, ಸರ್ಕಾರವೇ ಕೆಲವು ಕಡೆ ಹೇಳುತ್ತೆ. ಈಗ ಡೆವಲಪ್ಮೆಂಟ್ ಚೇಂಜ್ ಆಗಿದೆ, ನೇಚರ್ ಕಡೆ ಹೋಗತಕ್ಕಂಥ ಡೆವಲಪ್ಮೆಂಟು ಈಗ ಇವ್ರು ಮಾಡಿರ್ತಕ್ಕಂಥದ್ದು ಒಳ್ಳೆ ಕೆಲಸಗಳು. ನೀವು ಕೆಲವು ವೆಬ್ಸೈಟ್ಗಳಲ್ಲಿ ನೀವು ಸರ್ಕಾರದ ಮಾಹಿತಿ ಕೊಟ್ಟರೆ ಬಣ್ಣ ಇಲ್ಲಾಂದರೆ ಯಾರು ತೊಗೊಳ್ತಾರೆ ಅಂದರೆ ವಿಷ ತಿನ್ನಿಸೋದಾ? ನಾವು ಈಗ ಏನು ಸರ್ಕಾರ ಏನು ಮಾಡಬೇಕು ಅಂತ ಹೇಳಿದರೆ, ಮೈದಾ ಬಿಳಿ ಅಲ್ಲ, ಮೈದಾ ಇರುವುದೇ ಹಳದಿ, ಬಿಳಿ ಮೈದಾ ಕಂಡ್ರೆ ನೀವು ತಗೋಬೇಡಿ ಅನ್ನೋ ಪ್ರಚಾರ ಆಗಬೇಕು. ಸರ್ಕಾರ ಖರ್ಚು ಮಾಡಲಿ ಸ್ವಲ್ಪ, ಸಾವಿರಾರು ಕೋಟಿ ಇದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟೇ ಆಗಬೇಕು. ಮೈದಾ ಅಂದರೆ ಮೈದಾ ಮೊದಲನೇದು ಒಳ್ಳೆ ಪದಾರ್ಥ ಅಲ್ಲ, ಹೊರಗಡೆ ಬಂದರೂ ಕೂಡ ಹಳದಿ ಬಣ್ಣ ಇರತಕ್ಕಂಥದ್ದು ಒರಿಜಿನಲ್ಲು. ಅದಕ್ಕೆ ಕೆಮಿಕಲ್ ಹಾಕಿದರೆ ಬಿಳಿ ಆಗೋದು. ಅವ್ರು ನಮಗೆ ಅನೇಕ ಮಿಲ್ಗಳಿಗೆ ನಾನು ಮಾತಾಡಿದ್ರೆ ಅವ್ರು ಹೇಳ್ತಾರೆ, ಏನು ಮಾಡೋದು ಸರ್, ನಾವು ಒರಿಜಿನಲ್ ಕೊಟ್ಟರೆ ಜನ ತಗೊಳ್ಳಲ್ಲ ಅಂತ ಹೇಳ್ತಾರೆ. ಆ ಜನಗಳ ಮನಸ್ಸನ್ನು ಈಗ ಇದು ಕೋಳಿ ಮೊಟ್ಟೆ ವಿಚಾರ ಆಗ್ತದೆ, ಯಾವ್ದು ಮೊದಲು ಬಂದು ಜನಗಳ ಮನಸ್ಸಿಗೆ ಇದು ಒರಿಜಿನಲ್ ಅಂತ ಹೇಳ್ಕೊಟ್ಟವ್ರು ಯಾರು? ಇದು ಮತ್ತೆ ಒಂದಿದೆ, ಭಾರತೀಯರು ಬಿಳಿಯ ಗುಲಾಮರು, ಬಣ್ಣದ ಗುಲಾಮರು ನಮ್ಮಲ್ಲಿ ಅದಿದೆ. ನೀವು ಅದು ಒಂದು ಮದುವೆ ಆಗುವ ಇದರಿಂದ ಹಿಡಿದು ನಿಮಗೆ, ಮಕ್ಕಳಿಂದ ಹಿಡಿದು ನಿಮಗೆ ಮಗು ಬಿಳಿ, ಎಷ್ಟೋ ಜನ ನಿಮಗೆ ಒಂದು ಔಟ್ಲುಕ್ ಮುದ್ದೆ ತಿಂದ್ರೆ ಎಲ್ಲಿ ಮಗು ಹೌದು ನೋಡಿ ಅವರು ಅದು ಒಬ್ರು ಔಟ್ಲುಕ್ ಮ್ಯಾಗಝೀನಲ್ಲಿ ಬಂದಿತ್ತು, ಗಂಡ ಹೆಂಡತಿ ಸ್ವಲ್ಪ ಡಾರ್ಕ್ ಇದ್ದಾರೆ, ಅದು ಏನಂತೆ ಅದು ನಿಜವಾದ ಒರಿಜಿನಲ್ ಬಣ್ಣ, ಕಪ್ಪಿದ್ರೆ ಕ್ಯಾನ್ಸರ್ ಬರಲ್ಲ, ಯಾಕಂದ್ರೆ ಮೆಲನಿನ್ ಪ್ರೊಡಕ್ಷನ್ ಆಗಲಿಲ್ಲ ಅಂತ ಹೇಳಿದ್ರೆ ಆಲ್ಬಿನೋಸ್ ಆಗ್ತಾರೆ. ಆಲ್ಬಿನೋಸ್ 25 ವರ್ಷದ ಮೇಲೆ ಬದುಕಲ್ಲ. ಈಗ ಸ್ಕಿನ್ ಕ್ಯಾನ್ಸರ್ಸ್ ಎಲ್ಲ ನಿಮಗೆ ಟೈಪ್ 1 ಸ್ಕಿನ್ ಅಂತ ಹೇಳ್ತೀವಲ್ಲ ಮೇಡಮ್, ಫಾರಿನರ್ಸ್ ಬರುತ್ತೆ, ಇಂಡಿಯನ್ಸ್ಗೆ ಬರಲ್ಲ, ಯಾಕಂದ್ರೆ ಮೆಲನಿನ್ ಇಸ್ ಎ ಪ್ರೊಟೆಕ್ಟಿವ್ ಪಿಗ್ಮೆಂಟ್. ಸೊ ನಾನೊಂದು ಆರ್ಟಿಕಲ್ ಬರ್ತಿದ್ದೆ, ಇಫ್ ಯು ಆರ್ ಡಾರ್ಕ್ ಯು ಆರ್ ಅವಾಯ್ಡಿಂಗ್ ಕ್ಯಾನ್ಸರ್ ಅಂತ. ಯು ಶುಡ್ ಬಿ ಪ್ರೌಡ್ ಆಫ್ ಯುವರ್ ಕಲರ್. ಅದು ಹೋಗಿ ನಾವು ಅಲ್ಲ, ನಮಗೆ ಇರೋ ಬಣ್ಣ ನಾವು ಇದು ಮಾಡ್ತಕ್ಕಂಥದ್ದು, ಈ ಬಣ್ಣದ ಮೋಜು ಇದೆಯಲ್ಲ, ಹಂಗಾಗಿ ನಾವು ವೈಟ್ ಸುಪ್ರಿಮೆಸಿ ಅಂತಾರೆ ಸರ್, ಹಂಗಂತ ಹೇಳಿ ಟ್ಯಾನ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲ ಅದೇ ಮೇಡಮ್, ಈಗ ಫಾರಿನರ್ಸ್ ಎಲ್ಲ ಕಲಬುರಗಿ ಸ್ಟುಡಿಯೋದಲ್ಲಿ ನಮ್ಮ ಜೊತೆಗಿದ್ದಾರೆ ದಾಲ್ಮಿಲ್ ಮಾಲೀಕರು ಹಾಗೂ ಕಲಬುರಗಿ ಸಣ್ಣ ಕೈಗಾರಿಕೆಗಳ ಸಂಘದ ಅಧ್ಯಕ್ಷರಾದಂತಹ ಭೀಮಶಂಕರ್ ಪಾಟೀಲ್ ಅವರು. ನಮಸ್ಕಾರ ಭೀಮಶಂಕರ್ ಪಾಟೀಲ್ ಅವರೇ. ಈಗ ಕಲಬುರಗಿ ಅಂತಂದ್ರೆ ಬೇಳೆಯ ಕಣಜ, ಬರೀ ನಮ್ಮ ರಾಜ್ಯಗಳಿಗಷ್ಟೇ ಅಲ್ಲ, ಹೊರ ದೇಶಗಳಿಗೂ ಕೂಡ ಎಕ್ಸ್ಪೋರ್ಟ್ ಆಗುವಂತ ಒಂದು ಹೆಸರುವಾಸಿಯನ್ನ ಪಡೆದಿರುವಂತ ಬೆಳೆ. ಆದ್ರೆ ಕೆಲವೊಂದು ದಾಲ್ ಮಿಲ್ಗಳಲ್ಲಿ ಇಂಥ ಒಂದು ಬಣ್ಣವನ್ನ, ಅಪಾಯಕಾರಿಯಾದಂತ ಬಣ್ಣವನ್ನ ಬಳಸ್ತಾ ಇರುವಂತ ಪತ್ತೆ ಆಗಿರುವಂತದ್ದು. ಸೊ ಏನ್ ಹೇಳ್ತೀರಾ ಸರ್ ಈ ಬಗ್ಗೆ ಅಂತ? ನಮಸ್ಕಾರ. ಇಲ್ಲಿ ನಾವು ಬ್ಯಾಳಿ ಕಾರ್ಖಾನೆದವರು ಎಲ್ಲ ಮಾಲೀಕರು ಇಲ್ಲಿವರೆಗೆ ಯಾವುದನ್ನು ನಾವು ಅಂಥ ಕಲರನ್ನು ಹಾಕ್ತಾ ಇಲ್ಲ. ಈಗ ನಾವು ಬಹಳಷ್ಟು ಇಲ್ಲಿ ಎಲ್ಲ ನಾವು ಅಸೋಸಿಯೇಷನ್ ಕರೆದು ಅವರು ಬ್ಯಾಳಿ ಕಾರ್ಖಾನೆದವ್ರಿಗೆ ಕರೆದು ಯಾರು ಬ್ಯಾಳಿ ಬಣ್ಣ ಉಪಯೋಗ ಮಾಡಬೇಡ್ರಿ ಅಂತೇಳಿ ನಾವು ಒಂದು ಅವರಿಗೆ ಹೇಳಿದೆವು. ಆವಾಗಿನ ನಡೆದು ಯಾರು ಉಪಯೋಗ ಮಾಡ್ತಾ ಇಲ್ಲ. ಏನೋ ಒಂದು ಕೆಲವು ಹಳಿದು ತಂದು ಇಟ್ಟಿದಿರ್ತಾರೆ, 2-3 ವರ್ಷ ಹಿಂದಗಡೆ ತಂದು ಇಟ್ಟಿದ್ದು ಡಬ್ಬಿಯನ್ನು ಅವ್ರು ಒಯ್ದು ಡಿಪಾರ್ಟ್ಮೆಂಟ್ದವರು ಇವರು ಬ್ಯಾಳಿ ಕಲರ್ ಹಾಕ್ತಾ ಇದ್ದಾರ ಅಂತ ಹೇಳ್ತಾ ಇದ್ದಾರೆ. ಅದು ತಪ್ಪಿದೆ, ಯಾರೂ ಉಪಯೋಗ ಮಾಡ್ತಾ ಇಲ್ಲ. ಈಗ ಎಲ್ಲರೂ ಸರಿಯಾಗಿ, ಮತ್ತು ಅವಾಗ ಯಾವುದಾದ್ರೂ ಫಿಲ್ಟರ್ ನೀರು ಇಲ್ಲದೇ ನಾವು ಉಪಯೋಗ ಮಾಡ್ತಿದ್ದೆವು. ನೀರು ಹಚ್ಚಬೇಕಾದ್ರೆ ಬ್ಯಾಳಿಗೆ ನಾವು ಈಗ ಫಿಲ್ಟರ್ ಮಾಡಿ ನೀರು ಹಚ್ತಾ ಇದ್ದೆವು, ಆ ಥರನೂ ಉಪಯೋಗ ಮಾಡ್ತಾ ಇದ್ದೆವು. ಈಗ ಬ್ಯಾಳಿ ಕಾರ್ಖಾನೆ ಮಾಲೀಕರು ಯಾರೂ ಈ ಥರ ಮಾಡ್ತಾ ಇಲ್ಲ. ನಾವು ಎಲ್ಲರಿಗೆ ಹೇಳ್ತಾ ಇದ್ದೆವು. ಮತ್ತು ಡಿಪಾರ್ಟ್ಮೆಂಟ್ದವ್ರು ಕೆಲವ್ರು ಬಂದು ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಒಳಗೆ, ಅಸೋಸಿಯೇಷನ್ ಒಳಗೆ ನಾವು ಕಾರ್ಯವನ್ನು ಕರೆದು ಎಲ್ಲರಿಗೂ ತಿಳಿಸಿ ಹೇಳಿದ್ದಾರೆ. ಎಲ್ಲರೂ ಫುಡ್ ಸೇಫ್ಟಿ ಲೈಸೆನ್ಸ್ ತಗೋಬೇಕು. ಎಲ್ಲರೂ ತಗೋತಾ ಇದ್ದಾರೆ ಲೈಸೆನ್ಸ್. ಪೈಲೆ ಇದ್ರ ಐಡಿಯಾ ಇದ್ದಿದ್ದಿಲ್ಲ, ಅನುಭವ ಇದ್ದಿದ್ದಿಲ್ಲ. ಅದು ಲೈಸೆನ್ಸ್ನು ತಗೋತಾ ಇದ್ದಾರೆ. ಮತ್ತು ಅದು ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದ್ದಾರೆ ಎಲ್ಲರೂ. ಈ ಥರ ಈ ಕಾಸ್ಟ್ಲಿ ಆಗಿರೋದ್ರಿಂದ ನಾವು ಯಾವುದೋ ಈ ಥರ ಮಾಡ್ತಾ ಇಲ್ಲ. ಅದು ಈಗ ಅವರು ಏನೋ ಡಿಪಾರ್ಟ್ಮೆಂಟ್ದವ್ರಿಗೆ ಯಾವುದೋ ಒಂದು ಕೇಸ್ ತೋರಿಸ್ಬೇಕು ಮಾಡಬೇಕು ಅಂತ ಹೇಳಿ ಅದು ಉದ್ದೇಶದಿಂದ ಅವ್ರು ಹೋಗಿ ಕಲರ್ ಡಬ್ಬಿ ಅದು ಏನೋ ಒಂದು 2-3 ಮೀಲ್ ಒಳಗೆ ಸಿಕ್ಕಿದಾವೆ. 250 ಮೀಲ್ ಇದ್ದೇವೆ.
ಅದು ಎಲ್ಲ ಎಲ್ಲೇರೇ ಆದ್ರೆ ಒಂದು 2-3 ಮೀಲ್ ಒಳಗೆ ಇದ್ದು ಸಿಕ್ಕಿರಬಹುದು, ಆದ್ರೆ ಯಾರು ಉಪಯೋಗ ಅಂತೂ ಮಾಡ್ತಾ ಇಲ್ಲ ಮೇಡಮ್. ಸರಿ ಸರ್, ಸಿಕ್ಕಿರ್ಬೋದು ಅಂತ ಹೇಳ್ತೀರಾ, ಸಿಕ್ಕಿದೆ ಅದೇನಂತಂದ್ರೆ ಅದ್ರ ಬಗ್ಗೆ ಕಠಿಣವಾದಂತ ಕ್ರಮ ತೆಗೆದುಕೊಳ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇವಾಗ ನೋಡಿ, ನೀವೇನಂದ್ರೆ ಸಾಂಪ್ರದಾಯಿಕವಾಗಿ ಕೆಲವೊಂದು ದಾಲ್ ಮಿಲ್ಗಳು ನಡ್ಕೊಂಡು ಬಂದಿದೆ ಕಲಬುರಗಿ ಕಡೆಯಲ್ಲಿ, 250 ದಾಲ್ ಮಿಲ್ಗಳ ಬಗ್ಗೆ ನೀವು ಹೇಳ್ತಾ ಇದ್ರಿ. ಇವಾಗ ಒಂದು ಕಪ್ಪು ಚುಕ್ಕೆ ಅನ್ನೋದೊಂದು 2-3 ಬಂದ್ಬಿಟ್ರೆ ಎಲ್ಲಾರನ್ನೂ ಕೂಡ ಅನುಮಾನದಿಂದ ನೋಡುವಂತ ಪ್ರವೃತ್ತಿ ಶುರು ಆಗ್ಬಿಡುತ್ತೆ ಸರ್. ಈ ನಿಟ್ಟಿನಲ್ಲಿ ನೀವು ದಾಲ್ ಮಿಲ್ ಮಾಲೀಕರೇನಿದ್ದೀರಾ, 250 ದಾಲ್ ಮಿಲ್ ಮಾಲೀಕರೇನಿದ್ದಾರೆ, ಇವರೆಲ್ಲರೂ ಕೂಡ ಏನಂತಂದ್ರೆ ತುಂಬಾ ಎಚ್ಚರಿಕೆ ವಹಿಸಬೇಕು ಅನ್ಸುತ್ತೆ. ನೀವು ಜಾಗೃತಿಯನ್ನ ವಹಿಸಿದ್ರೆ, ಅವ್ರಿಗೆ ಎಚ್ಚರಿಕೆಯನ್ನ ಕೊಟ್ರೆ ಖಂಡಿತ ಎಲ್ಲ ಸರಿ ಹೋಗುತ್ತೆ ಅನ್ಸುತ್ತೆ. ಏನಂತೀರಾ? ಮಾಡ್ತಾ ಇದ್ದೇವೆ ನಾವು ಬಹಳಷ್ಟು ಸಲ ಡಿಪಾರ್ಟ್ಮೆಂಟ್ದವರಿಗೆ ನಾವು ಬಹಳಷ್ಟು ಸಹಕಾರ ಕೊಟ್ಟಿದ್ದೆವು. ಎಲ್ಲರೂ ಅವರಿಗೆ ಹೇಳಿದೆವು, ನಾವು ನಿಮ್ಗೆ ಏನು ಸಹಕಾರ ಬೇಕು ಹೇಳಿ, ನಾವು ಎಲ್ಲರಿಗೆ ಲೈಸೆನ್ಸ್ ಇಶ್ಯೂ ಮಾಡ್ಲಿಕ್ಕೂ ಹೇಳಿದೆವು, ಲೈಸೆನ್ಸ್ನು ತೋರ್ತಾ ಇದ್ದಾರೆ. ಈಗ 250 ಮಂದಿ ಜನರದಾಗ 1-2 ಮಂದಿ ಹಿಂದೆ ಆಗ್ತಾ ಇರ್ತದೆ, ಅವಾಗ ಆಗ್ತಾ ಇರ್ತದೆ ರೀ. ಅವರಿಗೆ ಅದು ತೋತಾ ಇರ್ತಾರೆ, ಏನಾರು ಒಂದು ಸಮಸ್ಯೆ ಇರ್ತಾವೆ. ಕೆಲವು ಮೀಲ್ಗಳು ಬಂದಿದ್ದೇವೆ, ಈಗ ತೊಗರಿ ಸಿಗ್ತಾ ಇಲ್ಲ, ತೊಗರಿ ಶಾರ್ಟೇಜ್ ಇದೆ ಈ ಸಲ ಭಾಳ ಬೆಳಿತೀವಿ. ನಮ್ಮ ಏರಿಯಾದಾಗ ತೊಗರಿ ಬೆಳೆದಿಲ್ಲ ಈ ಸಲ, 30% ಇದು ಇದೆ ಈ ಸಲ ಬರೋದು. ಈಗ ಹೊಸ ತೊಗರಿ ಏನ್ ಬರ್ತದಲ್ರಿ, ಅದ್ರೊಳಗೆ ಏನ್ ಕಲರ್, ಇದು ನೀಲಿ ಕಲರ್ ಬರ್ತದ, ಅದು ನ್ಯಾಚುರಲಿ ಬರ್ತದ. ಈಗ ಹೊಸ ತೊಗರಿ ಬಂದ್ರೆ, ಅದು ಹಳಿ ತೊಗರಿ ಇದ್ರ ಸ್ವಲ್ಪ ಕಡಿಮೆ ಕಲರ್ ಇರ್ತದ. ಈಗ ಹೊಸ ತೊಗರಿ ಬರ್ತಾ ಇದೆ ಮಾರ್ಕೆಟ್ ಒಳಗ. ಆ ತೊಗರಿ ಏನದ ಬ್ಯಾಳೆ ಸ್ವಲ್ಪ ಕಲರ್ ಕಾಣ್ತಿದೆ, ಆದ್ರೆ ಅದು ಮಿಕ್ಸ್ ಇರಲ್ಲ, ಕಲರ್ ಯಾರು ಹಚ್ತಾ ಇಲ್ಲ. ಆ ತರ ಹಚ್ತಾ ಇದ್ರ ನಾವು ಅಸೋಸಿಯೇಷನ್ ಕಡ್ದು, ನಾವು ನಮ್ಮ ಚಂಬರ್ ಕಾಮರ್ಸ್ ಕಡ್ದು ನಾವೇ ಹೋಗಿ ಅವ್ರಿಗೆ ಹೇಳ್ತೇವೆ. ಇವ್ರು ಡಿಪಾರ್ಟ್ಮೆಂಟ್ ದವ್ರು ಏನ್ ಮಾಡ್ತಾರ, ಸಡನ್ಲಿ ಹೋಗ್ತಾರ, ಹೋಗಿ ನೀವು ಕಲರ್ ಹಾಕಿದ್ರಿ ಅಂತ ಹೇಳಿ ಅವರೇ ಮಿಕ್ಸ್ ಮಾಡಿ, ಅವರೇ ಒಂದು ಏನೋ ಒಂದು ಇದು ಮಾಡಿ ನಮ್ಮ ಏನೋ ಒಂದು ತೋರ್ಸ್ಬೇಕಂತ ಹೇಳಿ ಅವರು ಮಾಡ್ತಾ ಇದ್ದಾರ. ಆ ತರ ನಮ್ ಬ್ಯಾಳಿ ಕಾರ್ಖಾನೆದವ್ರು ಯಾರು ಮಾಡ್ತಾ ಇಲ್ಲ. ಎಲ್ಲ ಉಣದು ಊಟ ಮಾಡೋ ದಿನಸಿದೆಯಲ್ಲ, ನಮಗೂ ತಿಳಿತದೆ. ನಾವು ಚೆನ್ನಾಗಿ ಕ್ವಾಲಿಟಿ ಕೊಟ್ರೇ ನಮಗೂ ಸರಿ ಅನಿಸ್ತದೆ. ಕಲರ್ ಮೇಲೆ ಏನು ಡಿಪೆಂಡ್ ಇಲ್ಲ. ನಮ್ದು ಯಾವಾಗಾದ್ರೂ ಈಗ ಮಾರ್ತ ತೊಗರಿ ಯಾವ್ದು ಇಟ್ಕೊಂಡು ಕುಂಡ್ರೋದಿಲ್ಲ. ಈಗ ಸೇಲ್ ಆಗ್ತಾ ಇದೆ. ಸರಿ ನಿಮ್ ಜೊತೆ ಮಾತಾಡ್ತೀನಿ ಸರ್, ನಾನು ಮತ್ತಷ್ಟು ಚರ್ಚೆ ಮಾಡ್ತೀವಿ. ಇನ್ನು ಈ ಬ್ರೇಕ್ ನ ನಂತರ ನಾವು ಹೇಗ್ ಪರೀಕ್ಷೆ ಮಾಡ್ಕೊಳ್ಬಹುದು, ಪ್ರತಿಯೊಬ್ರು ಕೂಡ ಹೆಣ್ಮಕ್ಳು ಹೇಗ್ ಪರೀಕ್ಷೆ ಮಾಡ್ಕೊಂಡು ಬೆಳೆಯನ್ನ ಯಾವ್ದು ಉಪಯೋಗಿಸ್ಲಿಕ್ಕೆ ಯೋಗ್ಯ, ಯಾವ್ದು ಯೋಗ್ಯ ಅಲ್ಲ ಅನ್ನೋದ್ರ ಬಗ್ಗೆ ಕೂಡ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ ಒಂದು ಚಿಕ್ಕ ಬ್ರೇಕ್ ನ ನಂತರ. ಕಾಲನಿರ್ಣಯದ ಕನ್ನಡ ಆವೃತ್ತಿ, ನಿಮ್ಮ ತವರಿನ ಪರಂಪರೆ. ಈ ಪುಟದಲ್ಲಿ ತಿಥಿ, ಹಬ್ಬಗಳು, ಹಿಂದಿನ ಪುಟದಲ್ಲಿ ರಾಶಿಫಲ, ಆರೋಗ್ಯ, ಮನೆ ವಿಷಯಗಳ ಬಗ್ಗೆ ಮಹತ್ವಪೂರ್ಣ ಮಾಹಿತಿ. ಕಾಲನಿರ್ಣಯ. दिल वालों की कहानी खास होती है, दिल वालों का स्टाइल अलग होता है, उनकी स्पीड का स्टाइल। हम शरीफ क्या हुए, पूरी दुनिया ही बदमाश बन गई। उनकी लुक्स का स्टाइल, हसीन पलों को यादगार बनाने का स्टाइल। तो इस क्रिसमस सेलिब्रेट द एवरग्रीन लव स्टोरी विद दिलवाले का अपना स्टाइल। ನಿನ್ನ ಪುಟ್ಟ ತೋಳು ನನ್ನದೇನೆ, ನಿನ್ನ ಎಲ್ಲ ಖುಷಿಯು ನನ್ನದೇನೆ, ಈ ಆಗಸ ನಮ್ಮದೇನೆ, ಈ ಗಮ್ಯವು ನಮ್ಮದೇನೆ, ನಿನ್ನಿಂದಲೇನೆ ನಾನು, ನೀನಿದ್ದರೇನೆ ನಾನು. ಇದೇ ಆಪ್ತತೆಯ ಬಂಧವನ್ನು ಶುದ್ಧತೆಯೊಂದಿಗೆ ಬೆಳಗುತ್ತಿದೆ ಪತಂಜಲಿ ಕೇಶ್ ಕಾಂತಿ ಶಾಂಪೂ ಮತ್ತು ಕೇಶ್ ಕಾಂತಿ ಆಯಿಲ್. ಕೂದಲಿಗೆ ಹೇಳಿ ಇನ್ನು 100 ಕಾಲ ಬಾಳು. ನಮ್ಮಿ ಬದುಕಲಿ ರಂಗೇರಿದೆ ಕೇಸರನದೇ ರಂಗು. ಇದು ವಿಮಲ್ನ 25 ವರ್ಷ ಸಂಬಂಧದ ಸಂಭ್ರಮ. ಈಗ ಪ್ರಾರಂಭ ಅಷ್ಟೇ. ವಿಮಲ್ ಪಾನ್ ಮಸಾಲ, ಕಣಕಣದಲ್ಲೂ ಕೇಸರ್ನ ಶಕ್ತಿ. ಎಂದು ಕರೆದಿದೆ ಬಣ್ಣ ಹೂಗಳ ರಂಗೋಲಿ, ಶುಭಾರಂಭ ಪರಮಾನಂದ. ಜಿಆರ್ಟಿ ಜ್ಯುವೆಲರ್ಸ್ ಇದೀಗ ಮಾರ್ತಳ್ಳಿಯಲ್ಲಿ. ಬನ್ನಿ, ಆಕರ್ಷಕ ವಿನ್ಯಾಸಗಳ ಶ್ರೇಣಿಗಳಿಂದ ಆಭರಣಗಳನ್ನು ಆಯ್ಕೆ ಮಾಡಿಕೊಂಡು ಆರಂಭಿಕ ಕೊಡುಗೆಗಳನ್ನು ಆನಂದಿಸಿ. ಪ್ರತಿ ಗ್ರಾಂ ಚಿನ್ನದ ಮೇಲೆ 50 ರೂಪಾಯಿ ಕಡಿತ, ಹಾಗೆ ಪ್ರತಿ ಕ್ಯಾರೆಟ್ ವಜ್ರದ ಮೇಲೆ 4,000 ರೂಪಾಯಿಯ ಕಡಿತವನ್ನು ಪಡೆಯಿರಿ. ಈಗ ಜಿಆರ್ಟಿ ಜ್ಯುವೆಲರ್ಸ್ ಬೆಂಗಳೂರಿನ ಮಾರ್ತಳ್ಳಿಯಲ್ಲಿ. ತೊಗರಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಮೈಸೂರು ಸ್ಟುಡಿಯೋದಲ್ಲಿದ್ದಾರೆ ಆಗ್ಮಾರ್ಕ್ ಭಾರತ ಸರ್ಕಾರದ ನಿವೃತ್ತ ರಾಸಾಯನಿಕ ತಜ್ಞರಾದ ಸಿ.ವಿ. ನಾಗರಾಜ್ ಅವರು. ನಾಗರಾಜ್ ಸರ್, ನಮಸ್ಕಾರ. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಬೇಳೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡ್ತಾ ಇದ್ವಿ. ಟಾಟಾಜೈನ್ ಅನ್ನುವಂತ ಒಂದು ಕೆಮಿಕಲ್ ನ ಬಳಸಿ ಬಣ್ಣ ತರುವಂತ ಒಂದು ಪ್ರಯತ್ನ ಏನಿದೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಇದು ಯಾವ ತರ ಡೇಂಜರಸ್ ಅನ್ನೋದ್ರ ಬಗ್ಗೆ ತಜ್ಞರು ಹೇಳ್ತಾ ಇದ್ರು. ಈಗ ಎಲ್ಲರಿಗೂ ಕೂಡ ಗೊತ್ತಾಗಬೇಕಾಗಿದೆ ಏನಂತಂದ್ರೆ ಯಾವ ರೀತಿಯ ಬೇಳೆಯನ್ನ ಉಪಯೋಗಿಸ್ಬೇಕು, ನಾವು ಆರೋಗ್ಯಕ್ಕೆ ಯಾವ್ದು ಒಳ್ಳೇದು ಪೂರಕ, ಯಾವ್ದು ನಮ್ಮನ್ನ ಹಾಳು ಮಾಡುತ್ತೆ ಅಂತ. ಸೊ ಈ ನಿಟ್ಟಿನಲ್ಲಿ ಏನು ನೀವು ಜಾಗೃತಿ ಮೂಡಿಸಕ್ಕೆ ಇಷ್ಟಪಡ್ತೀರಾ ಸರ್?
ಈಗ ಇದು ಹೊಸ ವಿಷಯ ಅಲ್ಲ. 1972 ನೀವು ಕೇಳಿರ್ಬೇಕು. 92 ಈ ಫೋಟೋ ತೋರಿಸ್ತಾ ಇದ್ದೀನಿ ನೋಡಿ. ಬೆಂಗಳೂರಿನಲ್ಲಿ ಅರ್ಧ ಬೆಳೆ ಅರ್ಧ ಪ್ರೈಸ್ಗೆ ತಗೊಳ್ತಾರೆ. ಇದು ಮಾಡಿ, ಕಾಣ್ತಿದೆ ಮೇಡಮ್? ಕಾಣ್ತಿದೆ, ಹೇಳಿ ಸರ್, ಮಾತಾಡಿ ಸರ್. ನೋಡಿ, ಅರ್ಧ ಬೆಳೆಗೆ ಬೆಂಗಳೂರಲ್ಲಿ ಜನ 92 ಮುಗಿದು ಬಿದ್ದು ನಮ್ಗೂ 10 ಕಿಲೋ ಕೊಡಿ 20 ಕಿಲೋ ಕೊಡಿ ಅಂತ ಬೆಳೆ ತಗೊಳ್ತಾ ಇದ್ರು. ತೋರಿಸಿ. ಆಮೇಲೆ ನಾ ಬೆಂಗಳೂರಿನ ಲ್ಯಾಬ್ರೇಟರಿ ಎಲ್ಲ ತಗೊಂಡು ಬಂದು ಸ್ಯಾಂಪಲ್ ತಗೊಂಡು, ಸರ್ ನೀವು ಬೇಳೆನ ಸ್ವಲ್ಪ ನೋಡಿ ಸರ್ ವ್ಯತ್ಯಾಸ ಇದೆಯಾ ಅಂತ ಹೇಳಿದ್ರು. ಅದನ್ನ ಪರೀಕ್ಷೆ ಮಾಡಿದಾಗ ಇದು ತಗೊಳ್ಳಿ. ನೆಕ್ಸ್ಟ್ ಓಕೆ ನೋಡಿ, ದಾಲ್ ಎಟ್ ಹಾಫ್ ಪ್ರೈಸ್ ಮೇ ಪ್ರೂವ್ ಕಾಸ್ಟ್ಲಿ ಇನ್ ದಿ ಎಂಡ್ ಅಂತಾನೆ ಹಾಕಿದ್ದಾರೆ. ಕರೆಕ್ಟ್. ತೂರ್ ದಾಲ್ ಬೈ ದಿ ಬ್ಯಾಗ್ ಫುಲ್ ಎಟ್ ಹಾಫ್ ಪ್ರೈಸ್. ಜನಗಳು ಯಾವಾಗಲೂ ನೋಡಿ, ಇಲ್ಲಿ ಕೊಟ್ಟಿದ್ದೀನಿ, ತೊಗರಿ ಬೇಳೆ ಹೇಗಿರುತ್ತೆ, ಕೇಸರಿ ದಾಲ್ ಹೇಗಿರುತ್ತೆ. ಈ ಕೇಸರಿ ಬೇಳೆ ಅನ್ನೋದು ಉತ್ತರ ಪ್ರದೇಶ ಮಧ್ಯಪ್ರದೇಶದಲ್ಲಿ ಗೊಬ್ಬರ ನೀರು ಬೇಕಾಗಿಲ್ಲ, ಯಥೇಚ್ಛವಾಗಿ ಅದಕ್ಕೆ ಇದು ವೈಲ್ಡ್ ಕ್ರಾಪ್ ಬರುತ್ತೆ. ಅಲ್ಲಿ ಜನಗಳು ಏನ್ ಮಾಡ್ತಾರೆ ಅಂದ್ರೆ, ಕ್ಷಾಮಗಾಲದಲ್ಲಿ ಕೆಲಸ ಇಲ್ಲದೆ ಇರುವಾಗ ಈ ಬೇಳೆಗಳಿಂದನೇ ಆಹಾರ ಪದಾರ್ಥಗಳನ್ನ ತಿಂದು ಇದಕ್ಕೆ ಇನ್ನೊಂದು ಹೆಸರು ಏನಿದೆ ಅಂದ್ರೆ ಕೇಸರಿ ದಾಲ್ಗೆ ಕ್ರಿಪ್ಲಿಂಗ್ ದಾಲ್ ಅಂತ. ನೋಡಿ, ಅದಕ್ಕೆ ಬೇಳೆ ಹೆಸರು ಸತೈವಸ್ ಲೆಥೈರಸ್ ಅಂತ. ಸರಿ ಸರ್. ಆ ಕಾಯಿಲೆ, ಅದರಿಂದ ಬರೋ ಕಾಯಿಲೆ ಹೆಸರು ಲ್ಯಾಥಿರಿಸಮ್ ಅಂತ, ಅಂದ್ರೆ ಪಾರ್ಶ್ವವಾಯು, ಲಕ್ವ ಹೊಡೆಯತ್ತಂದ್ರಲ್ಲ, ಪ್ಯಾರಾಲಿಸಿಸ್. ನೋಡಿ, ಅದನ್ನ ತಿಂದು ನೋಡಿ ಹೇಗಿದೆ. ಮೊದಲು 2 ಕಾಲ ನಡೀತಾ ಇದ್ರು, ಆಮೇಲೆ ಕೋಲು, ಆಮೇಲೆ 4 ಕಾಲು, 2 ಕೈಯು 2 ಕಾಲಾಗ್ತದೆ. ನೋಡಿ, ಲೈವ್ ಇದು ಇದೆ, ಈ ತರ ಆಗುತ್ತೆ. ಸರಿ ಸರ್. ಇದಕ್ಕೆ ಸರಿಯಾಗಿ ಅಬ್ಸರ್ವ್ ಮಾಡ್ತಂದ್ರೆ, ಈಗ ಒಂದು ಸಣ್ಣ ಒಂದು ಇದು ಹೇಳ್ತೀನಿ. ಈಗ ಹೋದ ವರ್ಷ ನಮ್ಮ ಮನೆ ಮುಂದೆ ಒಬ್ಬ ಹೆಂಗಸು ನಾಟಿ ಬೇಳೆ ಅಂತ ಕೂಕೊಂಡು ಹೋಗ್ತಾ ಇದ್ಲು. ನಾನು ಬಾಮ್ಮ ತಗೊಂಬಾಮ್ಮ ಅಂತ ಹೇಳಿದೆ. ಬಂದ ತಕ್ಷಣ ನಾನು ಗೇಟ್ ಹಾಕತ್ರ ಗೊಳೋ ತಳಸ್ ಮಾಡ್ಬಿಟ್ಲು. ಯಾಕೆ ಮಾಡ್ತಿದ್ಯಾ ನಾ ಬೇಳೆ ತಗೊಳಕ್ಕೆ ಅಂತ ಅಂದ್ರೆ ಕೇಳಿದಾಗ, ಸಾರ್ ನಾವು ಬೀದರಿಂದ ಬಂದ್ಬಿಟ್ಟಿದೀವಿ, ಕೆಲಸ ಇಲ್ಲ, ಇಲ್ಲಿ ಸಂತೆಪೇಟೆಯಲ್ಲಿ ಬೇಳೆ ಮಾರ್ಕೊಂಬ ಅಂತ ಹೇಳಿದ್ದಾರೆ, ನಿಮಗೆ 1 ಕಿಲೋಗೆ 5 ರೂಪಾಯಿ ಕೊಡ್ತೀವಿ ಅಂತ ಅಂದ್ಬಿಟ್ಟು. ಮಾರ್ಕೆಟ್ನಲ್ಲಿ 95 ರೂಪಾಯಿ ಬೇಳೆ, ಇವಳು ಮಾರ್ತಾ ಇರೋದು 35 ರೂಪಾಯಿ ಬೇಳೆ. ಆಗ ಅನುಮಾನ ಬಂದು ಆಮೇಲೆ ಕಳಿಸ್ಬಿಟ್ಟೆ. ಹೆಂಗಸ್ತಾನೆ ಯಾಕೆ ಇದು ಮಾಡ್ಬೇಕು ಅಂದ್ಬಿಟ್ಟು, ಇನ್ಮೇಲೆ ಹಂಗೆಲ್ಲ ಮಾಡ್ಬೇಡಮ್ಮ, ತಗೊಂಡೋಗು, ನಾನು ಏನು ಮಾಡೋದಿಲ್ಲ, ಪೊಲೀಸ್ಗೆ ಕೊಡೋಲ್ಲ ಅಂತ ಹೇಳಿ ಕಳಿಸ್ಕೊಟ್ಬಿಟ್ಟೆ ಅನ್ಕೊಂಡು. ಸರಿ ಸರ್. ಇವಾಗ ನೀವು ಹೇಳ್ತಾ ಇದ್ರಿ, ನಾಗರಾಜ್ ನೀವು ಹೇಳ್ತಾ ಇದ್ರಿ ಏನಂದ್ರೆ, ಅಗ್ಗದ ಬೆಲೆಯಲ್ಲಿ ಬೇಳೆ ಮಾರಾಟ ಮಾಡುವಂತ ಸಂದರ್ಭದಲ್ಲಿ ಕೊಂಡ್ಕೊಳ್ಳುವಂಥದ್ದು, ಮುಂದಕ್ಕೆ ಏನಂತಂದ್ರೆ ಅದಕ್ಕೆ ದೊಡ್ಡ ಬೆಲೆ ತೆರಬೇಕಾಗತ್ತೆ ನಾವು ಅಂತ. ಖಂಡಿತ ಅದು ಹೌದು. ಅದ್ರ ಜೊತೆಗೆ ಏನಂತಂದ್ರೆ, ಈ 1+1 ಫ್ರೀ ಅಂತ ಒಂದು ಆಫರ್ ಬಂದಿರುತ್ತೆ. ಸೊ ಅಂತ ಸಂದರ್ಭಗಳಿಗೂ ಕೂಡ ಎಚ್ಚರಿಕೆಯಿಂದ ಇರಬೇಕು. ಅದು ಸರಿ, ಜನ ಏನಂದ್ರೆ ಮುಗಿಬೀಳ್ತಾರೆ ತಗೊಳ್ಳೋದಕ್ಕೆ. ಮೊದಲನೇದಾಗಿ ಮುಖ್ಯವಾಗಿ ಹೆಣ್ಮಗು ಹೋದಂತ ಸಂದರ್ಭದಲ್ಲಿ ಅಂಗಡಿಗೆ ನೋಡ್ತಾಳೆ ರೇಟ್ನ ಎಷ್ಟೇನೇನು ಅಂತ. ಯಾವ್ದು ಕಡಿಮೆ ಕಾಣಿಸುತ್ತೋ ಅದನ್ನೊಂದ್ಸಲ ಕೈಗೆ ಎತ್ಕೊಂಡು ನೋಡ್ತಾಳೆ. ನೋಡಿ ಚೆನ್ನಾಗಿದ್ಯಾ ನೋಡೋದಕ್ಕೆ, ಕಡಿಮೆ ಬೆಲೆನಾ, ಸರಿ ಕೊಂಡ್ಕೊಳ್ತಾರೆ. ಆದ್ರೆ ಅದರಿಂದ ಆಗುವಂತ ದುಷ್ಪರಿಣಾಮಗಳ ಬಗ್ಗೆ ಖಂಡಿತ ಏನಂತಂದ್ರೆ, ಅದು ಮುಂದೆ ಆಗುವಂತ ದುಷ್ಪರಿಣಾಮಗಳ ಬಗ್ಗೆ ಗೊತ್ತೂ ಇರೋದಿಲ್ಲ. ಇಂಥ ಕೆಮಿಕಲ್ಸ್ ಬಳಸ್ತಾರೆ ಅನ್ನುವಂತ ಊಹೆ ಕೂಡ ಜನಸಾಮಾನ್ಯರಲ್ಲಿ ಇರೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ಪ್ರತಿನಿತ್ಯ ಇವಾಗ ಬೇಳೆ ಇಲ್ಲದೆ ಯಾವುದೇ ಒಂದು ಆಹಾರ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ನಮ್ಮಲ್ಲಿ. ಈ ನಿಟ್ಟಿನಲ್ಲಿ ಸರ್, ಇವಾಗ ಹೆಣ್ಮಕ್ಳು ಹೇಗೆ ಟೆಸ್ಟ್ ಮಾಡ್ಕೊಳ್ಬಹುದು ಅಂತ, ಇಂಥದ್ರಲ್ಲಿ ಕಲಬೆರಕೆ ಆಗಿದೆ, ಇದು ಸೇಫು, ನಾವು ತಿನ್ಬೋದು, ಆರೋಗ್ಯದ ಮೇಲೆ ಏನು ಪರಿಣಾಮ ಆಗೋದಿಲ್ಲ, ಹೇಗೆ ಸರ್, ಸಿಂಪಲ್ ಮೆಥಡ್ಸ್ ಏನಾದ್ರು ಇದೆಯಾ ಅಂತ? ಇದೆ. ಈಗ ಯಾವುದೇ ಬೇಳೆಗಳು ತೆಗೆದುಕೊಳ್ಳಿ, ಇಲ್ಲ ಚಹಾ ಪುಡಿನ ತಗೊಳ್ಳಿ, ತಣ್ಣೀರಲ್ಲಿ ತಕ್ಷಣ ಬಣ್ಣ ಕೊಟ್ರೆ ಖಂಡಿತವಾಗಿ ಕಲಬೆರಕೆ ಆಗಿದೆ ಅಂತ. ಬಣ್ಣ ಹಾಕಿ ಕಲಬೆರಕೆ ಮಾಡಿದ್ದಾರೆ ಅಂತ ಅರ್ಥ. ಈಗ ಕೆಲವು ಬೇಳೆಕಾಳುಗಳು ವಿವಿಲ್ಸ್ ಅಂತ ಹೇಳ್ತಾರೆ, ಕುಟ್ಟೆ ಹುಳು ಹೊಡೆದಿರುತ್ತೆ, ಹುಳ ಹೊಡೆದಿರುತ್ತೆ, ತೂತಾಗಿರುತ್ತೆ. ವರ್ತಕರದನ್ನೆಲ್ಲ ಚೆಲ್ಲೋದಿಲ್ಲ, ಇದು ಮಾಡೋದಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಮೆಟಾನಿಲ್ ಎಲ್ಲೋ ಡ್ರೆಡ್ಫುಲ್ ಕಲರ್ದು, ಅದನ್ನ ಹಾಕಿ ಚೆನ್ನಾಗಿ ಪಾಲಿಶ್ ಮಾಡಿಬಿಡ್ತಾರೆ. ಅದನ್ನ ಹಾಕಿ ಪಾಲಿಶ್ ಮಾಡಿಬಿಟ್ಟು
ಇದು ಒಳ್ಳೆ ಬೆಳೆ. ನಾನು ಎಷ್ಟೋ ಎಕ್ಸಿಬಿಷನ್, ನಂದು ಸಾವಿರಾರು ಎಕ್ಸಿಬಿಷನ್ ಮಾಡಿದಾಗ ಹೆಣ್ಮಕ್ಳನ್ನ ಕರೆದು ಯಾವ ಬೆಳೆ ಚೆನ್ನಾಗಿದೆ ಅಮ್ಮ ಅಂತಂದ್ರೆ ಅವ್ರು ಈ ಬಣ್ಣದ ಬೆಳೆನೇ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಿದ್ರು. ಈ ಕಂದು ಬೆಳೆ ಯಾವತ್ತೂ ಸೆಲೆಕ್ಟ್ ಮಾಡ್ಲಿಲ್ಲ ಅವರು. ಇದು ತುಂಬಾ ಸುಲಭವಾಗಿ ಈಗ ತುಂಬಾ ಸುಲಭ ಪರೀಕ್ಷೆ ಮಾಡ್ಬೋದು. ಉದಾಹರಣೆಗೆ ಈಗ ನಾನೀಗ 3 ಬೆಳೆ ತಂದಿದ್ದೀನಿ. ಮೈಸೂರಲ್ಲಿ ಸಂತೆಯಲ್ಲಿ ಹೋಗಿ ತಗೊಂಬಂದಿರೋದು. ನೋಡಿ ಇಲ್ಲಿ ಇವಾಗ ಹೆಸರು ಬೆಳೆ ತಗೊಂಡಿದ್ದೀನಿ. ಅದಕ್ಕೊಂದು ತೊಟ್ಟು ನೀರು ಹಾಕಿ ಅಷ್ಟೇನೆ. ಒಂದು ತೊಟ್ಟು ನೀರು ಹಾಕ್ಬಿಟ್ಟು ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಸಿಗುತ್ತೆ, ಅದಕ್ಕೊಂದು ತೊಟ್ಟು ಹಾಕಿ. ಕಾಣುತ್ತಾ ಬಣ್ಣ? ಬಣ್ಣ ಗೊತ್ತಾಯ್ತಾ? ಗೊತ್ತಾಯ್ತು ಸರ್. ಯಾವ ಬಣ್ಣ ಬಂತು ನೋಡಿ? ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಅದನ್ನ ಹಾಕ್ಬೇಕು. ನೇರಳೆ ಬಣ್ಣ. ನೇರಳೆ ಬಣ್ಣ, ಹೌದು. ಆಸಿಡ್ ಹಾಕಿದ್ರೆ ನೇರಳೆ ಬಣ್ಣ ಮಾಡುತ್ತೆ. ಆಮೇಲೆ ಯಾವುದು ಒರಿಜಿನಲ್ ಬಣ್ಣ ಹಾಕಿ, ಅದೇ ಬೆಳೆಗೆ ಹುಳು ಹಿಡಿದಿರೋ ಬೆಳೆಗೆ ಅದಕ್ಕೆ ಬಣ್ಣ ಹಾಕಿ ಮಾರಾಟ ಮಾಡ್ತಾ ಇರೋದು ಇದು. ಸರಿ ಚೆನ್ನಾಗಿ ಕಾಣಲಿ ಅಂತ ಅಂದ್ಬಿಟ್ಟು ಪಾಲಿಶ್ ಮಾಡಿಬಿಟ್ಟು ಮೆಟಾನಿಲ್ ಹಾಕಿ ಪಾಲಿಶ್. ಈ ಮೆಟಾನಿಲ್ ಅನ್ನೋದು ಬರೀ ಡೆಡ್ಫುಲ್ ಕಲರ್, ಅದು ಕಾರ್ಸಿನೋಜೆನಿಕ್, ಕ್ಯಾನ್ಸರ್ ಉಂಟು ಮಾಡೋ ಬಣ್ಣ. ಅದೆಲ್ಲೆಲ್ಲಿಗೆ ಉಪಯೋಗಿಸ್ತಾರಪ್ಪ ಅಂದ್ರೆ ಬೋಂಡಾ, ಕೇಸರಿಬಾತ್, ಜಹಂಗೀರ್, ಜಿಲೇಬಿ, ಸಾಫ್ಟ್ ಡ್ರಿಂಕ್ಸ್, ಟೀ, ಎಲ್ಲೆಲ್ಲಿ ಬೇಕಾದ್ರೆ ಧಾರಾಳ ಮಾಡ್ತಾರೆ. ನಾ ಇದುವರೆಗೂ 2750 ಕಾರ್ಯಕ್ರಮ ಕೊಟ್ಟಿದ್ದೀನಿ. ಕರ್ನಾಟಕ, ತಮಿಳುನಾಡು, ಆಂಧ್ರ ಮತ್ತು ಮೈಸೂರಲ್ಲಿ ಅನ್ಕೊಂಡು. ಆದ್ರೆ ಒಂದು ಮಾತ್ರ ಟಿವಿನಲ್ಲಿ ಕಾರ್ಯಕ್ರಮ ಕಲಬೆರಕೆ ರಹಸ್ಯ 100 ನಿಮಿಷ ನಡೀತು. ಎಲ್ಲ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಡೀಟೇಲ್ ಆಗಿ. ಆದ್ರೆ ಒಂದು ದುಃಖಕರವಾದ ಸಂಗತಿ ಅಂತಂದ್ರೆ, ನಮ್ಮ ದೇಶದಲ್ಲಿ ನನ್ನ 5 ದಶಕಗಳ ಅನುಭವದಲ್ಲಿ ಜನಗಳನ್ನ ಅಳಿಸ್ಬೋದು, ಬೇಗ ಕೋಪ ಬರ್ಸ್ಬೋದು, ಏನೋ 1-2-3 ಜೋಕ್ಸ್ ಹೇಳಿ ನಗಿಸ್ಬೋದು. ಆದ್ರೆ ಈ ತಿಳುವಳಿಕೆ ಮತ್ತು ಈ ಜಾಗೃತಿ ಇದೆಯಲ್ಲ, ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಕಷ್ಟವಾದ ಕೆಲಸ. ಈಗ ನೀವು ಇಷ್ಟ ಇವತ್ತು ಮಾತಾಡ್ತಾ ಇದ್ರೆ ಬೆಳೆ ವಿಷಯ, ಇದಾಗಲೇ ಬೆಂಗಳೂರಲ್ಲಿ ನಾನು ದೊಡ್ಡ ವಿಷಯ ಆಯ್ತಿದ್ದು. ನೋಡಿ ಈಗ ಈ ಬೆಳೆ ಈಗ ಈ ಸರಿಯಾಗಿ ನೋಡಿದ್ರೆ ಜನಗಳು ನಾವು ನೋಡೋದಿಲ್ಲ. ನೋಡಿ ಇದು ಕೇಸರಿ ಬೇಳೆ. ಕೇಸರಿ ಬೇಳೆ ಮೊರ ಇದೆಯಲ್ಲ, ನೀವು ಕೇರ್ತಿರಲ್ಲ, ಬಟ್ ಇದನ್ನ ಮರದಲ್ಲಿ ಸ್ಕ್ವೇರ್ ಶೇಪ್ ಅಲ್ಲಿ ಇದೆ ಮತ್ತು ಜಾಗ್ಡ್ ತುದಿಲಿ ಎಲ್ಲ ಜಾಗ್ಡ್ ಎಡ್ಜಸ್ ಇದೆ. ಸರಿ, ಜಾಗ್ಡ್ ಎಡ್ಜಸ್ ಇದೆ. ಇದನ್ನು ಪರೀಕ್ಷೆ ಮಾಡೋದು. ನೀವು ಬೆಳೆ ತಗೊಂಡಾಗ ಈ ಸ್ಕ್ವೇರ್ ಶೇಪ್ ಅಲ್ಲಿರೋದು, ಮೊರ ಶೇಪ್ ಅಲ್ಲಿರೋ ಬೆಳೆಗಳೆಲ್ಲ ಆರಿಸ್ಬಿಟ್ಟು 1 ಸ್ಪೂನ್ ತೆಗೆದುಕೊಂಡು ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ 4-5 ತೊಟ್ಟು ಹೈಡ್ರೋಕ್ಲೋರಿಕ್ ಆಮ್ಲ ಹಾಕಿ ಬಿಸಿನೀರಲ್ಲಿ ಕುದಿಸಿ 5 ನಿಮಿಷದಲ್ಲಿ ಅದು ಪರ್ಪಲ್ ಕಲರ್ ಅದ್ರಲ್ಲಿ ಬಂದ್ಬಿಡುತ್ತೆ. ಅದು ಪತ್ತೆ ಯಾರು ಮಾಡೋದಿಲ್ಲ ಇವಾಗ. ಅದಕ್ಕೆ ನಾನು ಟಿವಿನಲ್ಲಿ ಹೇಳಿದೆ, ಇದು ಕಲಿಯುಗ ಅಂತ ಹೇಳ್ತಾರೆ. ಖಂಡಿತ ತಪ್ಪು, ಇದು ಕಲಿಯುಗ ಅಲ್ಲ, ಇದಕ್ಕೆ ಕಲಬೆರಕೆ ಯುಗ ಅಂತ ನಾನು ಹೇಳಿದ್ದೇನೆ. ಸರಿ ನಾಗರಾಜ್ ಸರ್, ನಿಮ್ ಜೊತೆಗೆ ಮತ್ತೆ ಮಾತಾಡ್ತೀನಿ ಸರ್ ನಾನು. ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತೆ ಚರ್ಚೆ ಮುಂದುವರಿಯುತ್ತೆ. ಸಹಾಯ ಮಾಡಪ್ಪ. ಫೋನ್ ಕೊಡು. ಸ್ವಲ್ಪ OLX ಅಲ್ಲಿ ಹಾಕಿದ್ದೀನಿ. ಮೊದಲು ಒಂದು ಕಾರ್ ತಗೊಳ್ಳಿ. ಸ್ವಲ್ಪ ನಿಮ್ ಡಿಗ್ರಿಗೆ ಮರ್ಯಾದೆ ಕೊಡಿ. OLX ಮಾರ್ಬಿಡಿ ಬಾಸ್. ನಮ್ಮೆಲ್ಲರಿಗೆ ಯಾರು ತುಂಬಾ ಆತ್ಮೀಯರು ಅಂತ ಗೊತ್ತಾ? ನೀವೇ. ನಮ್ಮ ಸಂಬಂಧ ಇನ್ನಷ್ಟು ಗಟ್ಟಿ ಮಾಡಕ್ಕೆ ನಾವು ಬಯಸ್ತೀವಿ. ನಿಮ್ಮ ಮನೇಲಿ ಇನ್ನೂ ಸೆಟಪ್ ಬಾಕ್ಸ್ ಹಾಕ್ಸಿಲ್ವಾ? ಹಾಕ್ಸಿಲ್ಲ ಅಂದ್ರೆ ಬೇಗ ಹಾಕ್ಸಿ. ಇನ್ನು ಒಳ್ಳೆ ಪಿಕ್ಚರ್, ಸೌಂಡ್ ಕ್ವಾಲಿಟಿ ಜೊತೆಗೆ ಜಾಸ್ತಿ ಚಾನೆಲ್ಸ್ ಕೂಡ ಬರುತ್ತೆ. ಅಷ್ಟೇ ಅಲ್ಲದೆ ನಿಮ್ಗೆ ಯಾವ ಚಾನೆಲ್ಗಳನ್ನ ನೋಡಕ್ ಇಷ್ಟ ಇದೆಯೋ ಅವುಗಳನ್ನ ಮಾತ್ರ ಆಯ್ಕೆ ಮಾಡ್ಕೋಬಹುದು. ಅದಕ್ಕೆ ಆದಷ್ಟು ಬೇಗ ನಿಮ್ಮ ಮನೇಲಿ ಸೆಟ್ ಟಾಪ್ ಬಾಕ್ಸ್ ಹಾಕ್ಸಿ. ಯಾಕಂದ್ರೆ ಡಿಸೆಂಬರ್ 31, 2015 ಒಳಗಡೆ ಸೆಟ್ ಟಾಪ್ ಬಾಕ್ಸ್ ಹಾಕ್ಸೋದು ಅನಿವಾರ್ಯ. ಚಿನ್ನ ಚಿನ್ನ ನೋವುಗಳಿಂದ ಉಪಶಮನಕ್ಕಾಗಿ ಆಯಿಲ್ ಮತ್ತು ಬಾಂಬ್ಗಳಿಂದ ಮಸಾಜ್ ಮಾಡ್ಕೋತಾರೆ, ಆದ್ರೆ ಅವುಗಳು ನೋವನ್ನ ಸಂಪೂರ್ಣ ಕಡಿಮೆ ಮಾಡೋದಿಲ್ಲ. ಎಸ್, ಎಲ್ಲಾ ನೋವುಗಳಿಂದ ಪೂರ್ತಿ ಉಪಶಮನವನ್ನು ನೀಡುತ್ತಾ ಮಸಾಜ್ ಅವಶ್ಯಕತೆ ಇಲ್ಲದ ಮೈ ಡಾಕ್ಟರ್ ಪೇನ್ ರಿಲೀಫ್ ಆಯಿಲ್. ನಾನು ಹೋಗಿ ಬರ್ತೀನಿ ಡಾಕ್ಟರ್. ಓಕೆ, ಬಾಯ್. ನೀವು ಸಹನಾ? ನಾನು ನಿಮ್ಮೆಲ್ಲರಿಗೂ ಡಾಕ್ಟರ್, ಆದ್ರೆ ನನ್ನ ಎಲ್ಲ ನೋವುಗಳಿಗೂ ನನ್ನ ಡಾಕ್ಟರ್ ಮಾತ್ರ ಮೈ ಡಾಕ್ಟರ್ ಪೇನ್ ರಿಲೀಫ್ ಆಯಿಲ್. ಭುಜ, ಕತ್ತು, ಮೊಣಕಾಲು, ಸೊಂಟ ಯಾವ ನೋವನ್ನಾದರೂ ಚಿಟಿಕೆಯಲ್ಲಿ ಮಂಗಮಾಯ ಮಾಡುತ್ತದೆ ಮೈ ಡಾಕ್ಟರ್ ಪೇನ್ ರಿಲೀಫ್ ಆಯಿಲ್.
ಅಂತ ಇಂತ ಸ್ನೇಹವಲ್ಲವೋ ಇದು ನಂಬರ್ ಒನ್ ಯಾರೀನೇ, ಇದು ನಂಬರ್ ಒನ್ ಯಾರೀನೇ. ಬಾನಿಗಿಂತ ಎತ್ತರನೋ ಕಡಲಾಳಕ್ಕಿಂತ ಆಳ, ಇದು ನಂಬರ್ ಒನ್ ಯಾರೀನೇ, ಇದು ನಂಬರ್ ಒನ್ ಯಾರೀನೇ. McDowell's number one soda, आज मनाओ number one यारी. दिल वालों की कहानी खास होती है, दिल वालों का स्टाइल अलग होता है, उनकी स्पीड का स्टाइल. हम शरीफ क्या हुए, पूरी दुनिया ही बदमाश बन गई. उनकी लुक्स का स्टाइल, हसीन पलों को यादगार बनाने का स्टाइल. तो इस क्रिसमस सेलिब्रेट द एवरग्रीन लव स्टोरी विद दिलवाले का अपना स्टाइल. वीडियोकॉन Z55 Krypton, क्रिएट योर ओन स्टाइल. ತಗರಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಚೇತನ್ ಅವರೇ, ಈಗ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಇದೆಯಲ್ಲ, ಅದು ಮತ್ತಷ್ಟು ಬಿಗಿಗೊಳ್ಬೇಕು ಅಂತ. ಹಾಗಾದಾಗ ಮಾತ್ರ ಏನಂತಂದರೆ ಜನರ ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ. ಇವಾಗಿರುವಂಥ ರೂಲ್ಸ್ ಏನೇನೂ ಸಾಲದು ಅನ್ನೋವಂಥದ್ದು ಏನು ಹೇಳ್ತೀರಾ ಸರ್? ನಾನು ಅದನ್ನು ಖಂಡಿತವಾಗಿ ವಿರೋಧಿಸ್ತೀನಿ. ಈಗಿರೋ ರೂಲ್ಸು ಸಾಲದು ಅದೆಲ್ಲ ಆ ಥರ ನಾನು ಅನುಭವದ ಪ್ರಕಾರ ಹೇಳ್ತೀನಿ ನಾನು. ಯಾಕಂತಂದರೆ ಯಾವುದೇ ಒಂದು ಸಂಸ್ಥೆ ಅಥವಾ ಯಾವುದೇ ಒಂದು ಆ್ಯಕ್ಟ್ ಅಥವಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ನಿಯಮ ಇರ್ಬೋದು, ನಿಬಂಧನೆಗಳಿರ್ಬೋದು, ಯಾವುದರನ್ನ ಬೇಸಿಸ್ ಮೇಲೆ ಮಾಡಿರ್ತಾರೆ ಅಂದರೆ ಒಂದು ಜನಗಳ ಅಥವಾ ಯಾರೋ ಈಗ ಡಾಕ್ಟರ್ಸ್ ಇರ್ಬೋದು, ಇನ್ನೊಂದು ಬೇರೆ ಬೇರೆ ವಿಭಾಗಗಳನ್ನು ತೆಗೆದುಕೊಂಡು ಒಂದು ರೂಲ್ ಅಥವಾ ರೆಗ್ಯುಲೇಷನ್ಸ್ ಮಾಡಿರ್ತಾರೆ. ಯಾವುದೇ ಒಂದು ಪರ್ಟಿಕ್ಯುಲರ್ ಯಾವುದೋ ಒಬ್ಬರಿಗೆ ಅಥವಾ ಅನುಕೂಲ ಮಾಡಬೇಕು ಅಂತೇಳಿ ಮಾಡಿರೋದಿಲ್ಲ. ಯಾಕೆ ಈಗ ಇದು ಹಿಂದೆ ಇದೆ ಅಂತ ನಾವು ಅಂದ್ಕೊತಾ ಇದ್ದೀವಿ ಅಂತಂದರೆ, ನಾನೊಂದು ಕ್ವಶನ್ ಕೇಳ್ತೇನೆ. ಈಗ ಯಾವುದಾದ್ರು ಒಂದು ಇಷ್ಟು ದಿವಸ ನೀವು ನೋಡ್ತಾ ಇದ್ದೀರಾ, ಈಗ ನಾನು ಈ ಇದಕ್ಕೆ ಎಂಟ್ರಿ ಆಗಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಎಂಟ್ರಿಗೆ 5 ವರ್ಷ ಆಯಿತು. ಈ 5 ವರ್ಷದಲ್ಲಿ ನಾನು ಕಂಡುಕೊಂಡಿರೋ ಸತ್ಯಗಳನ್ನು ನಿಮ್ಮ ಎದುರಿಗೆ ಬಿಚ್ಚಿಡ್ತೀನಿ. ಇದಕ್ಕೆ ಬರೋದಕ್ಕಿಂತ ಮುಂಚೆ ನನಗೂ ಸಹ ಏನೂ ಗೊತ್ತಿಲ್ಲ, ಈ ಅಡಲ್ಟ್ರೇಷನ್ ಬಗ್ಗೆನೂ ಗೊತ್ತಿಲ್ಲ, ಒಂದು ಕಲರನ್ನು ತಿನ್ನಬಾರ್ದು ಅಂತಲೂ ಗೊತ್ತಿಲ್ಲ. ಇಲ್ಲಿಗೆ ಬಂದ ಮೇಲೆ ನಾನು ಮೊದಲೇಲಾಗಿ ನನ್ನ ಅನುಭವ ಹೇಳ್ತೀನಿ. ರಾಜಾಜಿನಗರಲ್ಲಿ ನಾನು ಉಳಿದಿದ್ದಾಗ ಅಂಗಡಿಗೆ ಹೋದೆ, ತೊಗರಿಬೇಳೆ ತೊಗೊಂಡೆ, ಆಗ ಕಲರ್ ಬಂತು. ನಾನು ಅವಾಗ ಏನು ಮಾಡ್ಬೋದು, ನಮ್ಮ ಆಹಾರ ಅಧಿಕಾರಿಗಳಿಗೆ ಹೇಳಿ ನಾವು ಅವರಿಗೆ ಇಡಿಸಿ ಈ ಥರ ಇದೆ ನೋಡಿ, ಈ ಥರ ಅನ್ಸೇಫ್ ಅಂತ ಹೇಳ್ಬೋದಿತ್ತು. ನಾನು ಹೇಳಲಿಲ್ಲ. ಆಗ ಅವನಿಗೆ ಹೋಗಿ ಕೇಳಿದೆ, ಈ ಥರ ಇದೆಯಪ್ಪ, ಇದನ್ನು ತಿನ್ನಬಾರ್ದು, ಇದು ಬ್ಯಾನ್ ಆಗಿದೆ ಇದೆಲ್ಲ ಅಂತ ಹೇಳಿದೆ. ಆದಷ್ಟು ಚೇಂಜ್ ಮಾಡು ಅಂತ ಹೇಳಿದೆ. ಇನ್ನು 15 ದಿವಸ ಬಿಟ್ಟು ನಾನು ಒಬ್ಬ ಬೇರೆಯವ್ರನ್ನ ಕಳಿಸಿ ಅಲ್ಲಿಗೆ ತೊಗರಿಬೇಳೆ ತರಿಸ್ಲಿಕ್ಕೆ ಹೋದಾಗ ಅದು ಬೇಳೆ ಚೇಂಜ್ ಆಗಿತ್ತು, ಇದು ಕಲರ್ ಇರಲಿಲ್ಲ ಆವಾಗ. ಅದರಿಂದ ತಿಳಿಯೋದೇನು, ನಮ್ಮಲ್ಲಿ ಜಾಗೃತಿ ಬೇಕು. ನಾವು ಯಾವುದೇ ಒಂದು ಇಷ್ಟು ದಿವಸದಲ್ಲಿ ನಾನು ನೋಡ್ತಾ ಇರೋ ಪ್ರಕಾರ ಯಾವಾಗನೂ ಒಂದು ಸ್ಟ್ರೈಕ್ ಆಗಿಲ್ಲ ಅಡಲ್ಟ್ರೇಷನ್ ವಿರುದ್ಧ. ಎಲ್ಲಾದರೂ ನೀವು ನೋಡಿದ್ದೀರಾ ಒಂದಾದರೂ ಎಕ್ಸಾಂಪಲ್ ಅಡಲ್ಟ್ರೇಷನ್ ವಿರುದ್ಧ? ಯಾರೋ ಒಂದು 4-5 ಜನ ಈ ಥರ, ಯಾರು ನಾಗರಾಜ್ ಅವರು ಇರ್ಬೋದು, ಯಾರೋ ಈ ಥರ ಒಂದು 4-5 ಜನ ಈ ಥರ ಅವೇರ್ನೆಸ್ ಬಗ್ಗೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಬಟ್ ನಮ್ಮಲ್ಲಿ ಜಾಗೃತಿ ಬೇಕು ಜನಗಳಲ್ಲಿ. ಈ ಮಾತು ನೀವು ಒಪ್ತೀರಾ ಅನ್ಕೊಳ್ತೀನಿ. ಅಂಗಡಿ ಶಿಫ್ಟ್ ಮಾಡ್ತಾರೆ ಹೊರತು ಜನ ಏನಂತಂದ್ರೆ ಅಂಗಡಿ ವಿರುದ್ಧ ಕಂಪ್ಲೇಂಟ್ ಕೊಡೋದಾಗಿರ್ಬೋದು. ಕಂಪ್ಲೇಂಟ್ ನಮ್ಗೆ ಯಾಕಪ್ಪ ಬೇಕು ಸಾಬರಿ, ನಾವು ಇನ್ನೊಂದು ಅಂಗಡಿಗೆ ಹೋದ್ರೆ ಆಯ್ತು, ಅಲ್ಲಿ ಒಳ್ಳೇದು ಮಾಲ್ ತಗೊಂಡ್ರೆ ಆಯ್ತು ಅನ್ನುವಂಥ ಲೆಕ್ಕಾಚಾರ ಜನರಿಗೆ ಅಂತ. ಒಂದು ಕಾರ್ಟೂನ್ ನೋಡಿದ್ದೆ, R.K. ಲಕ್ಷ್ಮಣ್ದು. ಒಬ್ಬ ಲ್ಯಾಬಿಂದ ಬರ್ತಾನೆ, ಬ್ರೆಡ್ ಇದರಲ್ಲಿ ಏನು ಕಲಬೆರಕೆ ಇಲ್ಲ, ಇದರಲ್ಲಿ ಇದು ಸಂಪೂರ್ಣವಾಗಿ ಮರದ ಹೊಟ್ಟು ಅಂತ. ಆ ರೀತಿಯಾಗಿ ಚೇತನ್ ಹೇಳಿದ ಕರೆಕ್ಟ್. ಆದರೆ ಕಾನೂನುಗಳು ನೋಡಿ, ಕಾನೂನುಗಳು ಏನು ಹೇಳ್ತೀವಿ ನಾವು, ಗುಡ್ ಲಾಸ್ ಆರ್ ನೆವರ್ ಮೇಡ್ ಬಟ್ ಫೌಂಡ್ ಅಂತ. ಒಳ್ಳೆ ಕಾನೂನುಗಳನ್ನು ನಾವು ಹುಡುಕಿಕೊಳ್ಬೇಕು. ಎಲ್ಲ ಕಾನೂನು ಇರುವುದು ಸರಿ ಇದೆ ಅಂತ ಹೇಳಕ್ಕೆ. ಹಿಂದೆ ಒಂದು ಕಾಲದಲ್ಲಿ DDTಯನ್ನು ಹೇಗೆ ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ರು ಅಂದರೆ, ತಾಯಿ ಹಾಲು ಕೊಡಬೇಕಾದ್ರೆ ಎದೆಗೆ ಹಚ್ಕೊಂಡು ಕೊಡಿ, ಆಗ ಸೇಫ್ ಅಂತ ಅಡ್ವರ್ಟೈಸ್ಮೆಂಟ್ ಮಾಡ್ತಾಯಿದ್ರು. ಇವತ್ತು ನೀವು ನಮ್ಮ ಫುಡ್ ಸೇಫ್ಟಿ ಆ್ಯಕ್ಟಲ್ಲಿ ಫ್ಲವರ್ ಟ್ರೀಟ್ಮೆಂಟಿಗೆ ಹಿಟ್ಟಿಗೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ರಾಸಾಯನಿಕಗಳ ಗುಂಪಿದೆ. ಸುಮಾರು 12 ಕೆಮಿಕಲ್ ಇದೆ ಈಗ ಕಾನೂನಿನಲ್ಲಿ. ಈಗಲೂ ಕಾನೂನಿನಲ್ಲಿ ಮೈದಾ ಮಾಡಬೇಕಾದ್ರೆ ಯೂರಿಯಾ ಹಾಕ್ಬೋದು, ಕಾರ್ಬೋಮೇಡ್ ಇದೆ. ಇದು ಅನಾಹುತ ಇದು. ಆಮೇಲೆ ಇನ್ನೊಂದು ಏನಾಯಿತು, ಇಲ್ಲಿ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಒಂದು ಹೇಳಿದರೆ ಅಗ್ರಿಕಲ್ಚರಲ್ಲಿ ಇನ್ನೊಂದು ಹೇಳ್ತಾರೆ. ಈಗ ನಿಮಗೆ ಎತ್ತಿರಲ್ಲಿ ಇದೆ ಹಣ್ಣು ಮಾಡೋಂಥದ್ದು. ಈಗ ನೋಡಿ, ಬಾಳೆಗೊನೆ ತೊಗೊಂಡು ಹೋಗಿ ಇಡೀ ಗೊನೆನ ಒಂದು ಡ್ರಮ್ಮಲ್ಲಿ ಅದ್ದಿದ್ರೆ ಇಡೀ ಬಣ್ಣ ಎಲ್ಲ ಯೂನಿಫಾರ್ಮ್ ಬಣ್ಣ ಬರಬೇಕು. ಇದು ಒಂದು ನಮ್ಮದು ಇದು ಇಡೀ ಹಣ್ಣಾಗಿದೆ ಅಂದರೆ ಅದಕ್ಕೆ ಆರ್ಟಿಫಿಷಿಯಲ್ ಅಂತಲೇ ಅರ್ಥ. ಈಗ ಹಿಂದೆ ಕೆಳಗಡೆ ಹಣ್ಣಾಗಿರ್ತಿತ್ತು, ನಿಧಾನವಾಗಿ ಹಣ್ಣಾಗ್ತಾ ಇತ್ತು. ಬಾಳೆಗೊನೆ ಒಂದು ಇಡೀ ಗೊನೆ ಹಣ್ಣಾಗಬೇಕು ಅಂತಿಲ್ಲ ಅಲ್ವಾ, ಅದಿದೆ. ಎತ್ತಿರಿಲ್ ಹಾಕ್ಬೋದು. ಫುಡ್ ಸೇಫ್ಟಿ ಅವ್ರು ಹೇಳ್ತಾರೆ ಎತ್ತಿರಿಲ್ಲು ಬ್ಯಾಂಡ್ ಅಂತ, ಆದರೆ ಅಗ್ರಿಕಲ್ಚರ್ ಹೇಳ್ತಾರೆ ನೀವು ಎತ್ತಿರಿಲ್ ಹಾಕ್ಬೋದು ಅಂತ.
ಅಗ್ರಿಕಲ್ಚರ್ ಮಿನಿಸ್ಟ್ರಿ ಹಿಂದೆ ಏನು ಹೇಳ್ತು, ಕ್ಯಾಲ್ಸಿಯಂ ಕಾರ್ಬೈಡ್ ಹಾಕಿ ಹಣ್ಣು ಮಾಡಿ ಅಂತ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಹೇಳ್ತಾ ಇತ್ತು, ಪುಸ್ತಕದಲ್ಲೂ ಹೇಳ್ತಾ ಇತ್ತು. ಇದು ದ್ವಂದ್ವ ಇದೆ ಪಾಪ. ಅಲ್ಲಿ ಬ್ಯಾಂಡ್ ಪೆಸ್ಟಿಸೈಡ್ ಹೊಡೀರಿ ಅಂತ ಹೇಳ್ತಾರೆ, ಹೊಡಿತಾ ಇದ್ದಾರೆ. ಪೆಸ್ಟಿಸೈಡ್ ಯಾವ್ದು ತಗೋಬಹುದು ಯಾವ್ದು ತಗೋಬಾರ್ದು ಅಂತ ಯಾವ ಕಾನೂನು ಇಲ್ಲ. ಯಾರು ಏನ್ ಬೇಕಾದ್ರೂ ಹೋಗಿ ತಗೊಂಡೋಗಿ ಹೊಡಿಬಹುದು. ಇಲ್ಲಿ ಫುಡ್ ಸೇಫ್ಟಿ ಏನ್ ಕಂಟ್ರೋಲ್ ಮಾಡೋಕ್ಕಾಗುತ್ತೆ? ಬಿಗಿ ಆಗ ಸಂಪೂರ್ಣವಾಗಿ ಈ ಚೈನು ಬಿಗಿ ಆಗ್ಬೇಕು ಮತ್ತು ಕಾನೂನುಗಳು ಬದಲಾಗಬೇಕು. ಈಗ ಯಾಕೆ ಇದಕ್ಕೆ ಏನು ಗ್ರೀನ್ ಪೀಸ್ಗೆ ಏನು ಹಸಿರು ಬಟಾಣಿಗೆ ಮೊದಲು ಹೊಡಿಬೋದಾ ಅಂತಾಗಿತ್ತು, ಡಿಸೆಂಬರ್ ಅಲ್ಲಿ ಬ್ಯಾನ್ ಮಾಡಿದ್ರು ಕಳೆದ ವರ್ಷ. ಯಾಕೆ ಬ್ಯಾನ್ ಮಾಡಿದ್ರು? ನಾವು ಕಂಡುಕೊಂಡಿವು ನಾವು ಮಾಡ್ತಾ ಇರೋ ತಪ್ಪು ಅಂತ. ಮತ್ತು ಈಗ ಲಿಸ್ಟ್ ಇದೆಯಲ್ಲ 552 ಅಡಿಟಿವ್ಸ್ ಇದೆ, ಬೇಕಾಗಿಲ್ಲ. ಯಾವ ಜನಸಾಮಾನ್ಯನ ಎಜುಕೇಶನ್ ಹೇಳ್ತೀನಲ್ಲ, ಇದಕ್ಕೆ ಹೇಳ್ತಾರೆ ಜನಸಾಮಾನ್ಯನ ಜ್ಞಾನವನ್ನು ಅವನಿಗೆ ಈ ಕನ್ಫ್ಯೂಷನ್ ಅನ್ನೋ ಸಾಗರದಲ್ಲಿ ಮುಳುಗಿಸಿದೀವಿ. ಅವ್ನಿಗೆ ಅರ್ಥ ಮಾಡ್ಕೊಳಕ್ಕಾಗ. ನೀವು ಲೇಬಲ್ ಓದಿದ್ರೆ ಈಗ ನಿಮಗೆ ಎಲ್ಲ ಎಣ್ಣೆಗಳಲ್ಲೂ ಹಾಕಿರ್ತಾರೆ ಕೊಲೆಸ್ಟ್ರಾಲ್ ಇಲ್ಲ ಅಂತ. ಕೊಲೆಸ್ಟ್ರಾಲ್ ಇರೋದು ಅಲ್ಲೇ ಅಲ್ಲ, ಆಯ್ತಾ? ನಿಮಗೆ ನೀರಲ್ಲಿ ಹಾಕಿರ್ತಾರೆ ಇದರಲ್ಲಿ ಇದು H2O ಇರುವ ಒಂದೇ ಏಕೈಕ ನೀರು ಅಂತ. ಯಾರು ಏನು ಮಾಡೋದಪ್ಪ ಇದಕ್ಕೆ? ಈ ರೀತಿಯಾಗಿ ಜನರನ್ನು ಕನ್ಫ್ಯೂಸ್ ಮಾಡುವ ಅದಕ್ಕೆ ಹೇಳ್ತಾರೆ ವಿ ಹ್ಯಾವ್ ರೈಟ್ ಟು ಇನ್ಫಾರ್ಮೇಶನ್ ಬಟ್ ನೋ ರೈಟ್ ಇನ್ಫಾರ್ಮೇಶನ್. ನೀವು ಆವಾಗಲೇ ಹೇಳಿದ್ರೆ ಆಹಾರದ ಮಟ್ಟಿಗೆ ಒಂದು ದೊಡ್ಡ ಕ್ರಾಂತಿ ಆಗಬೇಕು ಖಂಡಿತ. ಡಾಕ್ಟರ್ ಆದರ್ಶ್ ಅವರೇ, ಸಾಕಷ್ಟು ವಿಚಾರಗಳನ್ನ ಹೇಳ್ತಾ ಇದ್ದೆ ಆರಂಭದಲ್ಲಿ. ಎಲ್ಲ ಏನೇನು ಪದಾರ್ಥಗಳಲ್ಲೆಲ್ಲ ಕೂಡ ಈ ಒಂದು ಅಂಶ ಇರುತ್ತೆ, ಟಾಟಾಸೈನ್ ಅನ್ನುವಂಥ ಕೆಮಿಕಲ್ ಇರುತ್ತೆ ಅಂತ. ಸೊ ಇವಾಗ ಕ್ಲೆನ್ಸ್ ಮಾಡ್ಕೊಳ್ಬೇಕು ಅನ್ನೋಂಥ ಪ್ರೋಸೆಸ್ ಬಂದಂಥ ಸಂದರ್ಭದಲ್ಲಿ ಏನು ಮಾಡ್ಕೊಳ್ಬೋದು ಅಂತ ಸರ್? ಈಗ ಫಸ್ಟ್ ಥಿಂಗ್ ಈಸ್ ಅವೇರ್ನೆಸ್. ಒಂದ್ಸತಿ ಅವೇರ್ನೆಸ್ ಆದಮೇಲೆ ಅದು ನೀರಲ್ಲಿ ಹಾಕಿ ಅದರಲ್ಲಿ ಬಣ್ಣ ಬಂತು ಅಂದರೆ ಅದನ್ನ ಯೂಸ್ ಮಾಡಬಾರ್ದು. ಈಗ ರಘುವರು ಹೇಳಿದ್ರು ಡಿಸೆಂಬರಲ್ಲಿ ಗ್ರೀನ್ ಪೀಸ್ ಇದಾಗಿದೆ ಅಂತ, ಬಟ್ ಆ್ಯಕ್ಚುಲಿ ಜಸ್ಟ್ ಒಂದು ವಾರದ ಮುಂಚೆ ನಾವು ಬಟಾಣಿ ತೊಗೊಂಬಂದಾಗ ಇನ್ನೂ ಗ್ರೀನ್ ಕಲರ್ ಇತ್ತು. ಸೊ ಈಗ ನಾವು ಏನೂ ಮಾಡಲಿಲ್ಲ. ಈಗ ನಾನು ಕೇಳಿದೆ ಅವ್ರ ಹತ್ರ, ಅಷ್ಟೊಂದು ಆಗಿಲ್ಲ ಫುಡ್ ಸೇಫ್ಟಿ ಇದೆ ಏನಂತಂದ್ರೆ ಅದು ಏನೇನು ಕಾನೂನುಗಳಿದೆ ಅದಷ್ಟು ಬಿಗಿಯಾಗಿಲ್ಲ. ಹೌದು. ಜೊತೆಗೆ ಇವೆಲ್ಲ ಯಾಕೆ ಹಾಕ್ತಾರೆ? ಯಾಕೆ ಅಂದರೆ ಇದು ಚೀಪ್. ಟಾರ್ಟ್ರಸಿನ್ ತುಂಬ ಚೀಪ್. ಈಗ ಹಳದಿ ಬಣ್ಣ ಬರಲಿಕ್ಕೆ ಅರಿಶಿಣ ಹಾಕ್ಬೋದು, ಮತ್ತೆ ಬೇರೆ ಬೀಟಾ ಕೆರೋಟಿನ್ ಅಂತ ಹೇಳ್ತೀವಿ, ದಟ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್. ಆಂಟಿ ಆಕ್ಸಿಡೆಂಟ್ಸ್ ಅಂತ ಇರುತ್ತೆ. ಸೊ ನಮ್ಮ ದೇಹಕ್ಕೆ ಹೆಲ್ಪ್ ಆಗುತ್ತೆ. ಕ್ಯಾನ್ಸರ್ನ ಜೊತೆ ತಡೆಯುವಂಥ ಶಕ್ತಿ ಇರುತ್ತೆ. ಬಟ್ ಅದ್ರ ಬದಲು ಟಾರ್ಟ್ರಸಿನ್ ಕ್ಯಾನ್ಸರ್ ಮಾಡೋವಂಥ ಶಕ್ತಿ. ಸೊ ಅದನ್ನ ಹಾಕ್ತೀವಿ. ಅದೇ ಥರ ದೇರ್ ಆರ್ ಸೋ ಮೆನಿ ನ್ಯಾಚುರಲ್ ಫುಡ್ ಕಲರಿಂಗ್ ಏಜೆಂಟ್ಸ್. ಈಗ ಗ್ರೇಪ್ಸ್ ಇರ್ಬೋದು, ಅದನ್ನ ಹಾಕಿದ್ರೆ ಅದ್ರದ್ದೇ ಒಂದು ಕಲರ್ ಬರುತ್ತೆ. ಅದೇ ಥರನೇ ಪ್ಲಾಂಟ್ ಎಕ್ಸ್ಟ್ರಾಕ್ಟ್ಸು, ಕೇಸರಿ, ಆ ಥರದ್ದು ಎಷ್ಟೊಂದು ನ್ಯಾಚುರಲ್ ಇದಿದೆ, ಅದನ್ನ ಹಾಕೋದಿಲ್ಲ. ಇವ್ರೇನಾಗಿ ಮಾಡ್ತಾರೆ, ಆರ್ಟಿಫಿಷಿಯಲ್ ಕಲರಿಂಗ್ ಹಾಕ್ತಾರೆ. ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್ ನಮ್ಮ ದೇಹ ಒಂದೊಂದು ಭಾಗನೂ ಇನ್ವಾಲ್ವ್ ಆಗ್ಬೋದು. ನರ ಇನ್ವಾಲ್ವ್ ಆಗ್ಬೋದು, ಹಾರ್ಟ್ ಇನ್ವಾಲ್ವ್ ಮಾಡ್ಬೋದು, ಹೊಟ್ಟೆ ಇನ್ವಾಲ್ವ್ ಆಗ್ಬೋದು, ಕರಳು ಇನ್ವಾಲ್ವ್ ಆಗ್ಬೋದು, ಸ್ಕಿನ್ ಇನ್ವಾಲ್ವ್ ಆಗ್ಬೋದು, ಥೈರಾಯ್ಡ್ ಇನ್ವಾಲ್ವ್ ಆಗ್ಬೋದು, ಕ್ಯಾನ್ಸರ್ ಆಗ್ಬೋದು. ಸೊ ಎಲ್ಲಾ ಭಾಗಗಳನ್ನು ಇನ್ವಾಲ್ವ್ ಆಗಿ ಒಂದೊಂದು ತರ ತೊಂದರೆಗಳು ಮಾಡಬಹುದು. ಓಕೆ, ಇವಾಗ ಕ್ಲೆನ್ಸಿಂಗ್ ಅಂತ ಬಂದಾಗ ಸರ್ ಏನ್ ಮುಖ್ಯವಾಗಿ ಏನ್ ಸರಳವಾಗಿ ಮಾಡ್ಕೊಳ್ಬಹುದು ಅಂತ? ಇವಾಗ ಸೇರ್ಬಿಟ್ಟಿದೆ ವಿಷ ನಮ್ಮ ದೇಹದಲ್ಲಿ, ಅದು ಕ್ಲೆನ್ಸ್ ಆಗ್ಬೇಕು ಆ ತರ ಏನು ಇಲ್ಲ ಅನ್ಫಾರ್ಚುನೇಟ್ಲಿ. ಏನು ಅಂದ್ರೆ ಒಳ್ಳೆ ಆಹಾರ ತಗೊಳ್ಳೋದೊಂದೇ ಇದು ಆಂಟಿ ಆಕ್ಸಿಡೆಂಟ್ಸ್ ಮತ್ತು ಮಲ್ಟಿ ವಿಟಮಿನ್ಸ್ ಏನಿದೆ ಅಲ್ಲ, ದಟ್ ವಿಲ್ ಹೆಲ್ಪ್ ಟು ಸಮ್ ಎಕ್ಸ್ಟೆಂಟ್. ಒಂದ್ಸತಿ ನಮ್ಮ ಇದೆ, ಬಟ್ ಅದೇ ಹೇಳಿದ್ನಲ್ಲ, ಅದು ಒಂದು ಪ್ರಮಾಣದಲ್ಲಿ ಅದರಲ್ಲೂ ಕೂಡ ಏನಂತಂದ್ರೆ ಎಲ್ಲೋ ಕಲರ್ ಇದ್ದಾಗ ಅದು ಕೂಡ ಒಂದ್ ಕಡೆ ಟಾಟಾಸೈನ್ ಕೂಡ ಸೇರ್ತಾ ಇದೆ ಅಂತ. ಓಕೆ ಸರ್, ಮುಖ್ಯವಾಗಿ B6 ಅನ್ನುವಂತ ವಿಟಮಿನ್ ಅದನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುವಂತ ಶಕ್ತಿ ಕಡಿಮೆ ಆಗುತ್ತೆ. ಹೀಗಾಗಿ ಖಂಡಿತ ಏನಂದ್ರೆ ತಿಳುವಳಿಕೆ ಬೇಕು ಜನರಲ್ಲಿ ಅಂತ. ಇನ್ನು ಡಾಕ್ಟರ್ ಗಿರೀಶ್ ಅವರೇ, ಸೊ ಯಾವುದ್ರ ಮುಖಾಂತರ ಒಂದು ಸಿಂಪ್ಟಮ್ ಅಂತ ಒಂದು ತಕ್ಷಣ ಕಾಣಿಸ್ಕೊಂಡಾಗ, ಒಂದು ಯಾವುದೋ ಒಂದು ಚರ್ಮ ಒಂದು ತುರಿಕೆ ಬಂದ ತಕ್ಷಣ ಏನೋ ನಾವು ಯೂಸ್ ಮಾಡಿರುವಂಥ ಆಹಾರದಲ್ಲಿ ತೊಂದರೆ ಆಗಿರ್ಬೋದು, ಇದರಲ್ಲೇನೋ ಒಂದು ಕೊರತೆ ಇರ್ಬೋದು ಅನ್ನೋವಂಥದ್ದು ಹೇಗೆ ಅಂದರೆ ಪ್ರತಿಯೊಂದರಲ್ಲೂ ಕೂಡ ಅವೇರ್ನೆಸ್ ಇರಬೇಕು, ಜೊತೆಗೆ ಸಂಶಯದ ದೃಷ್ಟಿ ಇರಬೇಕು ಅನ್ನೋದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಮೇಡಮ್, ಅಂದರೆ ಇದೆಲ್ಲ ಏನಂದರೆ ಇಮಿಡಿಯೇಟ್ ಆಗೋಂಥದ್ದಲ್ಲ, ತುಂಬ ನಿಧಾನವಾಗಿ ಆಗೋಂಥದ್ದಲ್ಲ. ಸೊ ಆದ್ದರಿಂದ ಮೊದಲೇ ಎಚ್ಚರಿಕೆ ವಹಿಸಬೇಕು. ಪ್ರಿಕಾಷನ್, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳಂಗೆ. ಐ ಹ್ಯಾವ್ ಎ ಸೊಲ್ಯೂಷನ್ ಫಾರ್ ಇಚಿಂಗ್. ಓಕೆ ಸರ್, ಸ್ಕ್ರಾಚಿಂಗ್. ಸೊ ಈಗ ನೋಡಿ ಹೆಂಗೆ ತೋರಿಸ್ತು ಅಂದರೆ ಇಟ್ಸ್ ಗಾರ್ಡ್ ಅಂತ. ಈಗ ನೋಡ್ತೀವಿ ಟಿವಿಲಿ ನೋಡಿದೆ ಯಾವ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಜನ ಅದಕ್ಕೆ ಯೂಶಲಿ ಮೊರೆ ಹೋಗ್ತಾರೆ. ನಿಮ್ಗೆ ಇಷ್ಟು ದಿನದಲ್ಲೇ ಇಷ್ಟು ಬೇಗ ಕೂದಲು ಬೆಳೆಯುತ್ತೆ ಅಂತ ಹೇಳ್ಬೋದು, ಇಲ್ಲ ಚರ್ಮ ಕಾಂತಿಯುಕ್ತ ಆಗ್ಬೋದು ಅಂತ ಇರ್ಬೋದು. ಅದೆಲ್ಲ ಹೇಳಿದ್ರೆ ಲೈಕ್ ಸ್ಟೀರಾಯ್ಡ್ ಅಬ್ಯೂಸ್ ಅಂತಾನು ಹೇಳ್ತೀವಿ. ಅವರೇ ಕ್ರೀಮ್ ಹಚ್ಕೋತಾ ಇರ್ತಾರೆ ವರ್ಷಾನುಗಟ್ಲೆ, ಆಮೇಲೆ ಸೈಡ್ ಎಫೆಕ್ಟ್ ಸ್ಟಾರ್ಟ್ ಆಗುತ್ತೆ ಆಯುರ್ವೇದ. ಪ್ರಮುಖವಾಗಿ ಜನಗಳಲ್ಲಿ ಜಾಗೃತಿ ಮೂಡಬೇಕು. ಎಲ್ಲದನ್ನು ಸರ್ಕಾರಕ್ಕೆ ಬ್ಲೇಮ್ ಮಾಡೋಕ್ಕಾಗಲ್ಲ. ಸರ್ ಹೇಳಿದ ರೀತಿಯಲ್ಲಿ ಒಂದು ಯೂನಿಫಾರ್ಮಿಟಿ ಇರಬೇಕು, ಗೊಂದಲ ತೆಗಿಬೇಕು. ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್, ಇದು ಅಂದರೆ ಇಷ್ಟಿರಬೇಕು ಇದು ಅಂತ ಅದು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಇನ್ನೊಂದು, ಎಲ್ಲರೂ ನಾವು ಆದಷ್ಟು ಈ
ಸಿಂಥೆಟಿಕ್ ಆರ್ಟಿಫಿಷಿಯಲ್ ಕಲರಿಂಗಿಂತ ಆರ್ಗ್ಯಾನಿಕ್ ಹೋಗ್ಬೇಕು. ಈಗ ಅವ್ರು ಹೇಳ್ದಂಗೆ ಈಗ ಬೀಟಾ ಕ್ಯಾರೋಟಿನ್ ಅಂತ ಹೇಳ್ತೀವಲ್ಲ, ಕ್ಯಾರೆಟ್ ಅಲ್ಲಿ ಇದೆ, ಅರಿಶಿನ ಕುರ್ಕುಮಿನ್ಸ್ ಅಂತ ಇರುತ್ತೆ, ಅದು ಆಂಟಿ ಕ್ಯಾನ್ಸರ್ ಎಫೆಕ್ಟ್. ಈಗ ಆರೋಮ್ಯಾಟಿಕ್ ಡೈಸ್ ಅಂತೀವಲ್ಲ, ಈ ನಡುವೆ ತುಂಬಾ ಈ ಬ್ಲಾಡರ್ ಕ್ಯಾನ್ಸರ್ಸ್ ಜಾಸ್ತಿ ಆಗಿದೆ ಇದರಿಂದ. ಆದಷ್ಟು ಸಿಂಥೆಟಿಕ್ ಯೂಸ್ ಮಾಡೋಣ. ಓಕೆ, ಡಾಕ್ಟರ್ ರಘು ಅವರೇ, ತಮ್ಮ ಒಂದು ಮೆಸೇಜ್ ಏನು ಅಂತ? ಅದೇ ಒಂದು ಏನಂತ ಹೇಳಿದ್ರೆ, ನೀವು ಈ ಬಣ್ಣವನ್ನು ಹಾಕಬೇಕು ಅನ್ನೋದ್ರಿಂದಲೇ ನಾವು ಸ್ವಲ್ಪ ದೂರ ಬರಬೇಕಾಗುತ್ತೆ. ಆದಷ್ಟು ನಿಮಗೆ ಗೊತ್ತಿರಬೇಕು, ಯಾವುದೇ ಬಣ್ಣ, ಈ ಕೃತಕ ನ್ಯಾಚುರಲ್ ಬಣ್ಣಗಳು ಕೂಡ ತೆಗೆದ ಬಣ್ಣ ಕೆಲಸ ಮಾಡಲ್ಲ, ತೆಗೆದೇ ಇರೋ ಬಣ್ಣ ಕೆಲಸ ಮಾಡುತ್ತೆ. ಈಗ ನಾವು ಹೇಳ್ತೀವಿ ನಾರು, ಯಾವ ನಾರು ಕೆಲಸ ಮಾಡುತ್ತೆ ಅಂದರೆ, ತೆಗೆದು ಪುಡಿ ಮಾಡಿ ನಾರು ತಿಂದ್ರೆ ಕೆಲಸ ಮಾಡಲ್ಲ, ಅದು ತೆಗಿದೇ ಇರೋ ನಾರು ಕೆಲಸ ಮಾಡುತ್ತೆ. ಅದಕ್ಕೆ ಏನಂದ್ರೆ ಹಣ್ಣುಗಳನ್ನ ತಿನ್ನಿ ಜ್ಯೂಸ್ ಮಾಡಿ ಕುಡಿಬೇಡಿ, ಜ್ಯೂಸ್ ಮಾಡಿ ಕುಡಿಬೇಡಿ. ಅನ್ರಿಮೂವ್ಡ್ ಫೈಬರ್, ಎಂಬೆಡೆಡ್ ಫೈಬರ್, ಅನ್ರಿಮೂವ್ಡ್ ನ್ಯೂಟ್ರಿಯೆಂಟ್ಸ್. ಈಗ ಬೀಟಾ ಕ್ಯಾರೋಟಿನ್ ಕ್ಯಾರೆಟಲ್ಲಿ ಇದೆ, ಬೀಟಾ ಕ್ಯಾರೋಟಿನ್ ತೆಗೆದು ತಿಂದ್ರೆ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ ಸ್ಟಡಿ ಮಾಡಿದ್ದಾರೆ, ಇಟ್ ಕಾಸಸ್ ಲಂಗ್ ಕ್ಯಾನ್ಸರ್. ಸೊ ಎಂಬೆಡೆಡ್, ಅದಕ್ಕೆ ಹೇಳ್ತಾರೆ ಹೋಲ್ ಕ್ಯಾನ್ ನೆವರ್ ಬಿ ಮ್ಯಾಚ್ಡ್ ಬೈ ಸಮ್ ಆಫ್ ಇಟ್ಸ್ ಪಾರ್ಟ್ಸ್ ಅಂತ. ಈಗ ನನಗೆ ಬಹಳ ಗಟ್ಟಿಯಾಗಿದ್ದೀನಿ ಅಂತ ಹೇಳಿದ್ರೆ, ಒಂದು ಕೈಯಲ್ಲಿ ಮಸಲ್ ಇದೆ ಅಂದ್ರೆ ಐ ಆಮ್ ನಾಟ್ ಹೇಳೋದಲ್ಲ, ಹಾಗೆ ಪರಿಪೂರ್ಣವಾಗಿರಬೇಕು. ಹೀಗೆ ಹಾಗಾಗಿ ಜನಸಾಮಾನ್ಯರು ಇವುಗಳ ನಿಜವಾದ ಪ್ರಕೃತಿಯ ಬಣ್ಣ, ನಿಮ್ಗೇನು ಗೊತ್ತಾ, ಈಗ ಹೇಳ್ತಾರೆ ಬುದ್ಧನದ ಒಂದು ಫೇಮಸ್ ಮಾತಿದೆ, ನೆಲದ ಮೇಲೆ ಮಲಗದವನು ಕೆಳಗೆ ಬೀಳಲ್ಲ ಅಂತ. ಸರಿ, ಆ ಸಿಂಪ್ಲಿಸಿಟಿ ಬೇಕಾಗುತ್ತೆ. ಓಕೆ ಓಕೆ, ರಘು ಅವರೇ, ಡಾಕ್ಟರ್ ಗಿರೀಶ್ ಅವರೇ, ಡಾಕ್ಟರ್ ಆದರ್ಶ್ ಅವರೇ, ಹಾಗೆ ಚೇತನ್ ಅವರೇ, 4 ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನಾಗರಾಜ್ CV ಅವರೇ, ತಾವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೂ ಕೂಡ ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್. ಒಟ್ಟು ಇವತ್ತು ಬೇಳೆ ಕಾಳುಗಳ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಮಾಡಿದ್ವಿ. ಪ್ರತಿನಿತ್ಯ ಬಳಸುವಂಥ ತೊಗರಿ ಬೇಳೆ ಬಗ್ಗೆ ಜಾಗೃತಿ ಮೂಡಿಸುವಂಥ ಪ್ರಯತ್ನ ಒಂದು ಸಣ್ಣ ಮಟ್ಟಿಗೆ ಆಗಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಈ ಬಣ್ಣಕ್ಕೆ ಮಾರು ಹೋಗಬೇಡಿ ಅನ್ನುವಂಥ ಮಾತನ್ನ ಪ್ರತಿಯೊಬ್ಬ ತಜ್ಞರು ಇದ್ರ ಜೊತೆಗೆ ಆಹಾರದ ಬಗ್ಗೆ ಒಂದು ದೊಡ್ಡ ಕ್ರಾಂತಿ ಆಗಬೇಕು. ಇನ್ನು ಯಾವ್ದಾದ್ರು ನಮ್ಗೇನಾದ್ರು ಕಲಬೆರಕೆ ಕಂಡು ಬಂದ ತಕ್ಷಣ ನಮ್ಮಲ್ಲಿ ತಿಳುವಳಿಕೆ ಹೆಚ್ಚಾಗಬೇಕು. ಅದ್ರ ಜೊತೆಗೆ ಅದನ್ನ ಸಂಬಂಧಪಟ್ಟಂತವರಿಗೆ ತಿಳಿಸುವಂತ ಪ್ರಯತ್ನ, ಇನ್ನು ಅನೇಕರಿಗೆ ಜಾಗೃತಿ ಮೂಡಿಸುವಂತ ಪ್ರಯತ್ನ ಆದಾಗ ಮಾತ್ರ ಆಹಾರದಲ್ಲಿ ದೊಡ್ಡ ಕ್ರಾಂತಿ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮ್ಮಿ ಬದುಕಲಿ ರಂಗೇರಿದೆ ಕೇಸರನದೇ ರಂಗು. ಇದು ವಿಮಲ್ನ 25 ವರ್ಷ ಸಂಬಂಧದ ಸಂಭ್ರಮ. ಈಗ ಪ್ರಾರಂಭ ಅಷ್ಟೇ. ವಿಮಲ್ ಪಾನ್ ಮಸಾಲ, ಕಣಕಣದಲ್ಲೂ ಕೇಸರ್ನ ಶಕ್ತಿ. एक सपना सच हुआ जब मेरे बिजनेस का टर्नओवर 10 लाख से ज्यादा हुआ. मुझे गर्व है कि मैं सर्विस टैक्स असेसी. Life seems beautiful after achieving a turnover of more than 10 lakhs. And now I'm a proud service tax assessor. याद रखिए, 10 लाख से अधिक टर्नओवर होने पर सेवा कर देना अनिवार्य है. अब लाइन नहीं, सिर्फ ऑनलाइन. समय पर सही सेवा कर चुका है. ಅರ್ಧ ನಿಮಿಷ ನಿಮ್ಮ ಪ್ರೀತಿಸುವವರ ಜೊತೆ ನಿಮಗೆ ಪೂರ್ತಿ ದಿವಸದ ಖುಷಿ ಸಿಗುತ್ತೆ. ಅರ್ಧ ನಿಮಿಷ ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೇಳಿದರೆ ನಿಮಗೆ ಪೂರ್ತಿ ವಾರದ ಉತ್ಸಾಹ ಸಿಗುತ್ತೆ. ಅರ್ಧ ನಿಮಿಷ ಕ್ರಿಕೆಟ್ ಮೈದಾನದಲ್ಲಿ ನಿಮ್ಮ ನೆಚ್ಚಿನ ತಂಡವನ್ನು ಚಾಂಪಿಯನ್ ಆಗಿ ಮಾಡಬಹುದು. ಹಾಗೆ ಅರ್ಧ ನಿಮಿಷ ಊಟಕ್ಕೆ ಮುಂಚೆ ಸಾಬೂನಿನಲ್ಲಿ ಕೈಯನ್ನು ತೊಳೆದರೆ ನಿಮ್ಮ ಹಾಗೂ ನೀವು ಪ್ರೀತಿಸುವವರ ಪ್ರಾಣವನ್ನು ಕಾಪಾಡಬಹುದು. ಯಾಕಂದರೆ ಸಾಬೂನಿನಲ್ಲಿ ಕೈ ತೊಳೆದರೆ ರೋಗದಿಂದ ಕಾಪಾಡುತ್ತೆ. ನಾವೆಲ್ಲರೂ ಜೊತೆಗೂಡಿ ರೋಗದ ಮೇಲೆ ಜಯ ಸಾಧಿಸಬಹುದು. ಇದು ನಮ್ಮ ಕೈಯಲ್ಲಿದೆ. ಸ್ವಚ್ಛ ಭಾರತ್ ಮಿಷನ್, ಒಂದು ಹೆಜ್ಜೆ ಸ್ವಚ್ಛತೆಯ ಕಡೆಗೆ. My son fulfills his duty to the nation. My brother fulfills his thirst for adventure. My husband fulfills my desire for a better life. My son, my brother, my husband is a naval officer. He has an ocean of opportunities. Indian Navy, an ocean of opportunities. www.joinindiannavy.gov.in. ಹಾರ್ಲಿಕ್ಸ್ ತಯಾರಾಗಿದೆ ಫುಡ್ ಸೈನ್ಸ್ ನಿಂದ. ಗೋಧಿ, ಬಾರ್ಲಿ, ಹಾಲಿನಂತಹ ನೈಸರ್ಗಿಕ ಸತ್ವ, 23 ಅವಶ್ಯಕ ನ್ಯೂಟ್ರಿಯೆಂಟ್ಸ್ ನ ವಿಶೇಷ ಮಿಶ್ರಣ. ಹಾರ್ಲಿಕ್ಸ್ ವಿತ್ ಫುಡ್ ಸೈನ್ಸ್. 2 ಬಾರಿ ನೀಡಿ, ನ್ಯೂಟ್ರಿಷನ್ ಇನ್ನೂ ಶೋರ್ ಆಗಿಸಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಐಡಿಯಾ ಈಸಿ ಶೇರ್. ವಾಟ್ ಎನ್ ಐಡಿಯಾ. Chevrolet, find new roads. This Christmas, celebrate the evergreen love story with Dilwale Ka Apna Style.
ಅಂತೂ ಇಂತೂ 8 ತಿಂಗಳ ಬಳಿಕ ಗೃಹ ಪ್ರವೇಶ, ಅಭಿಮಾನಿಯ ಆಸೆ ಈಡೇರಿಸಿದ ದುನಿಯಾ ವಿಜಯ್. ದಾವಣಗೆರೆಯ ರಾಮನಗರದಲ್ಲಿ ಹಬ್ಬದ ವಾತಾವರಣ. ರಾಜ್ಯ ಸರ್ಕಾರದ ವಿರುದ್ಧ ಉಪಲೋಕಾಯುಕ್ತರ ಸಮರ, ಹೈಕೋರ್ಟ್ನಲ್ಲಿ ಸುಭಾಷ್ ಪಿಯಾಡಿ ರಿಟ್. ಜನವರಿ